ಎಲ್ರಿಗೂ ನಮಸ್ಕಾರ. ಇದು ಅಮಯುಕ್ತಿ ಸ್ಟುಡಿಯೋಸ್ ನಿರ್ಮಾಣದ ಕೆಂಡ ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮ. ಮೊಟ್ಟ ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಇಡೀ ಚಿತ್ರತಂಡದ ಪರವಾಗಿ ಚಪ್ಪಾಳಿಯೊಂದಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮೊಂದಿಗೆ ಕೆಂಡ ಸಿನಿಮಾದ ತಂಡ ಇದೆ. ಹಾಗಾಗಿ ಕೆಂಡ ಚಿತ್ರತಂಡಕ್ಕೂ ಕೂಡ ಹಾಗೆ ವೆಲ್ಕಮ್. ನಿಮ್ಮ ಕಾರ್ಯಕ್ರಮಕ್ಕೆ ನಮಗೂ ಪ್ರೀತಿಯ ಸ್ವಾಗತ. ಅಮಯುಕ್ತಿ ಸ್ಟುಡಿಯೋಸ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿರಬಹುದು, ಗಂಟು ಮೂಟೆ ಮೊದಲ ಸಿನಿಮಾ ಕಂಡಂತಹ ಯಶಸ್ಸಿಗೆ ನಿಮ್ಮೆಲ್ಲರ ಪಾತ್ರ ಖಂಡಿತವಾಗಿಯೂ ಮಹತ್ತರವಾದದ್ದು. ತದನಂತರದಲ್ಲಿ ಅಸ್ಮಿನ್ ಅನ್ನುವಂತಹ 2ನೇ ಸಿನಿಮಾ, ಇನ್ನೂ ಕೂಡ ಫೆಸ್ಟಿವಲ್ ಹಂತದಲ್ಲಿ 11 ಪ್ರಶಸ್ತಿಗಳನ್ನು ಬಾಚಿಕೊಂಡಿರುವಂತಹ ಸಿನಿಮಾ ಇದು. 3ನೇ ಸಿನಿಮಾ ಅಂದಮೇಲೆ ಖಂಡಿತ ಇದು ಕಡಿಮೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕೆಂಡ ಸಿನಿಮಾ ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ನಾಡುಗಳಲ್ಲಿ ಪ್ರದರ್ಶನವನ್ನು ಕಂಡು ಸಿನಿಪ್ರಿಯರ ಮೆಚ್ಚುಗೆಯನ್ನು ಪಡೆದು ದಾದಾ ಸಾಹೇಬ್ ಫಾಲ್ಕೆ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಪ್ರಶಸ್ತಿಯನ್ನ ನಮ್ಮ ನಿರ್ದೇಶಕರು ಪಡೆದಿದ್ದಾರೆ. ಹಾಗಾಗಿ ಅವರಿಗೆ ಎಲ್ಲರ ಪರವಾಗಿ ಹಾಗೆ ಕಂಗ್ರಾಚುಲೇಷನ್ಸ್ ಸಹದೇವ ಕಡವಡಿ ಅವರಿಗೆ. ಇನ್ನು ಈ ಸಿನಿಮಾದ ಬಗ್ಗೆ ಖಂಡಿತ ಮಾತಾಡಲೇಬೇಕು. ನಮ್ಮ ಕೆಂಡ ಸಿನಿಮಾ ನಾವು ಜನರಲ್ ಆಗಿ ನೋಡ್ತಿರ್ತೀವಲ್ಲ, ಅಂಡರ್ ವರ್ಲ್ಡ್ ಡಾನ್ ಇರ್ಬೋದು ಅಥವಾ ಗ್ಯಾಂಗ್ಸ್ಟರ್, ಅವನು ಹುಟ್ಟು ಬಂದಂತಹ ಕಥೆ, ಅವನ ಪ್ರಪಂಚವನ್ನ ನೋಡ್ತಾ ಇರ್ತೀವಿ. ಆದರೆ ನಮ್ಮ ಸಿನಿಮಾದಲ್ಲಿ ಪುಡಿ ರೌಡಿಗಳ ಸ್ಟೋರಿಯನ್ನು ನೀವು ಖಂಡಿತವಾಗಿದ್ದು ಗಮನಿಸಬಹುದು. ಅದರಲ್ಲೂ ಒಬ್ಬ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕ ಒಂದು ಗುಂಪಿನ ಜೊತೆಗೆ ಸಿಕ್ಕಾಕೋತಾನೆ. ತದನಂತರದಲ್ಲಿ ಅವನ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ಅವನ ಮೂಲಕವೇ ಅವನ ಪ್ರಪಂಚವನ್ನು ಅರಿಯುವಂತಹ ಒಂದು ಸುಂದರ ಪ್ರಯತ್ನವೇ ನಮ್ಮ ಕೆಂಡ ಸಿನಿಮಾ. ಹಾಗಾಗಿ ಕೆಂಡ ಸಿನಿಮಾದ ಬಗ್ಗೆ ಬಹಳಷ್ಟು ಮಾತನಾಡೋದಿದೆ. ಆದರೆ ಅದಕ್ಕೂ ಮುನ್ನ ನಮ್ಮ ಸಿನಿಮಾದ ತಾಜಾ ಸುದ್ದಿ ಹಾಡು ಬಹಳಷ್ಟು ಜನರಿಗೆ ಕೆಂಡ ಮೇಲೆ ಮತ್ತಷ್ಟು ಪ್ರೀತಿ ಹುಟ್ಟೋದಕ್ಕೆ ಕಾರಣವಾಗಿರೋದು. ಹಾಗಾಗಿ ಮೊದಲಿಗೆ ಆ ಹಾಡನ್ನು ನೋಡ್ಕೊಂಡು ಬರೋಣ ಬನ್ನಿ. ಸಾಂಗ್ ಪ್ಲೀಸ್. ರಿತ್ವಿಕ್ ಕಾಯ್ಕಿಣಿ ಅವರ ಸಂಗೀತ ನಿರ್ದೇಶನದಲ್ಲಿ ತಾಜಾ ಟ್ರೈಲರ್ ಲಾಂಚ್ ಆಗುವಂತಹ ಈ ಖುಷಿಯ ಸಂದರ್ಭದಲ್ಲಿ ಇನ್ನೊಂದು ಸಂತಸದ ವಿಷಯವನ್ನ ನಮ್ಮ ಚಿತ್ರತಂಡ ನಿಮ್ಮ ಜೊತೆಗೆ ಹಂಚಿಕೊಳ್ಳೇಬೇಕು. ಅದು ಪ್ರಪಂಚದ ಪ್ರತಿಷ್ಠಿತ ಫಿಲ್ಮ್ ಸ್ಕೂಲ್, ನಮ್ಮ ನ್ಯೂಯಾರ್ಕ್ನ ಟಿಶ್ ಸ್ಕೂಲ್ ಆಫ್ ಆರ್ಟ್ಸ್ನಲ್ಲಿ ನಮ್ಮ ಕೆಂಡ ಚಿತ್ರತಂಡವನ್ನು ಆಹ್ವಾನಿಸಲಾಗಿತ್ತು. ಅಲ್ಲಿ ಒಂದು ಶೋ ಪ್ರದರ್ಶನಕ್ಕಿಟ್ಟಿದ್ರು. ಅಷ್ಟೇ ಅಲ್ಲ, ನಮ್ಮ ಸ್ವಿಟ್ಜರ್ಲೆಂಡ್ನಲ್ಲೂ ಕೂಡ ಕೆಂಡ ಸಿನಿಮಾದ ಪ್ರದರ್ಶನ ಆಗಿದೆ. ಹಾಗಾಗಿ ಇಲ್ಲಿ ಸಂಭ್ರಮ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ತುಣುಕಿದೆ, ದಯವಿಟ್ಟು ಅದನ್ನು ನೋಡ್ಕೊಂಡು ಬರಬೇಕು. ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ. ಟ್ರೈಲರ್ನ ಲಾಂಚ್ ಮಾಡ್ಬಿಡೋಣ. ಥ್ಯಾಂಕ್ ಯು ಸೊ ಮಚ್. ಮೊದಲನೇ ತುಣುಕು ಕನ್ನಡಿಗರ ಮಡಿಲಿಗೆ ಹಾಕಿದ್ದೀರಾ. ಇದೀಗ ನಮ್ಮ ಕೆಂಡದ ತಂಡವನ್ನು ಪರಿಚಯ ಮಾಡುವಂತಹ ಸಮಯ. ಮೊದಲನೇದಾಗಿ ನಮ್ಮ ಸಿನಿಮಾದ ನಿರ್ದೇಶಕರು, ಇವರು ಗಂಟು ಮೂಟೆ ಸಿನಿಮಾದಲ್ಲಿ ಸಿನಿಮಾಟೋಗ್ರಫರ್ ಆಗಿದ್ರು. ನಮ್ಮ ಸಿನಿಮಾದಲ್ಲಿ ರೈಟರ್, ಡೈರೆಕ್ಟರ್ ಆ್ಯಂಡ್ ಸಿನಿಮಾಟೋಗ್ರಫರ್ ಆಗಿರುವಂತಹ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸಹದೇವ್ ಕೆಲವರಿ ಆನ್ ಸ್ಟೇಜ್. ಅದೇ ರೀತಿಯಾಗಿ ಇವರಿಗೆ ಜೊತೆಯಾಗಿ ನಿಂತವರು ನಮ್ಮ ನಿರ್ಮಾಪಕರು. 3 ಸಿನಿಮಾಗಳನ್ನು ನಿರ್ದೇಶನ ಮಾಡಿ 4ನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇರೋದು ನಮ್ಮ ಹೆಮ್ಮೆಯ ರೂಪಾ ರಾವ್ ಅವರು. ದಯವಿಟ್ಟು ವೇದಿಕೆ ಕೊಡಬೇಕು. ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಮೊಟ್ಟ ಮೊದಲನೇ ಸಿನಿಮಾದಲ್ಲೇ ತಾಜಾ ಸುದ್ದಿಯ ಜೊತೆಗೆ ಕೆಂಡ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ ಮ್ಯೂಸಿಕ್ ಅನ್ನ ನೀಡ್ತಾ ಇರುವಂತಹ ನಮ್ಮ ರಿತ್ವಿಕ್ ಕಾಯ್ಕಿಣಿ, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ರಿತ್ವಿಕ್ ಕಾಯ್ಕಿಣಿ ಅವರಿಗೆ ಹಾರ್ಟ್ಲಿ ವೆಲ್ಕಮ್. ನಮ್ಮ ಜೊತೆಗೆ ಕಲಾವಿದರು ಇದ್ದಾರೆ. ಬೇಸಿಕಲಿ ನಮ್ಮ ಕಲಾವಿದರ ತಂಡದಲ್ಲಿ ಮುಖ್ಯವಾಗಿ ಎಲ್ಲರೂ ಇರೋರು ರಂಗಭೂಮಿಯಲ್ಲೆಲ್ಲ ಪಳಗಿರೋರೆ. ಹಾಗಾಗಿ ಮೊದಲನೇದಾಗಿ ನಮ್ಮ ಸಿನಿಮಾದ ನಾಯಕ ನಟ, 15 ವರ್ಷಗಳಿಂದ ರಂಗಭೂಮಿಯಲ್ಲಿರುವಂತಹ ಮೊದಲ ಸಿನಿಮಾದಲ್ಲಿ ನಾಯಕ ನಟನಾಗಿ ಮಾಡ್ತಾ ಇರೋದು ನಮ್ಮ ಡಿ.ವಿ. ಭರತ್ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು. ಕೇಶವ ಅನ್ನುವಂತಹ ಪಾತ್ರವನ್ನು ಮಾಡ್ತಾ ಇದ್ದಾರೆ. ನಮ್ಮ ನಾಯಕ ನಟ ಡಿ.ವಿ. ಭರತ್ ಅವರಿಗೆ ಸ್ವಾಗತ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ವಿನಾಯಕ ಅನ್ನುವಂತಹ ಪಾತ್ರವನ್ನ ಮಾಡ್ತಾ ಇರುವಂತಹ ಪ್ರಣವ್ ಶ್ರೀಧರ್ ಅವರು. ದಯವಿಟ್ಟು ಬರಬೇಕು. ಇವರನ್ನ ನೀವೆಲ್ಲರೂ ಶನಿ ಮಹಾತ್ಮ ಸೀರಿಯಲ್ನಲ್ಲಿ ಶನಿಯ ಪಾತ್ರದಲ್ಲಿ ನೋಡಿರ್ತೀರಾ. ಇದೀಗ ಶನಿ ಭುಜದಿಂದ ಇಳಿದಿದ್ದಾನೆ. ಪ್ರಣವ್ ಶ್ರೀಧರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ನಮ್ಮ ಟ್ರೈಲರ್ ಲಾಂಚ್ ಮಾಡಿದಂತಹ ನಮ್ಮ ಚೀಫ್ ಗೆಸ್ಟ್
ವಿನೋದ್ ರವೀಂದ್ರನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ನಾನು ಆಗಲೇ ಹೇಳಿದ ಹಾಗೆ ಹಿರಿಯ ರಂಗಭೂಮಿ ಕಲಾವಿದರು ನರಸಿಂಹ ಶಾಸ್ತ್ರಿ ಅನ್ನುವಂತಹ ಪಾತ್ರವನ್ನು ಮಾಡ್ತಿದ್ದಾರೆ. ಇನ್ನು ನಮ್ಮ ಜೊತೆಗೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಬರಬೇಕಿತ್ತು, ಶಂಕರ ಅನ್ನುವಂತಹ ಪಾತ್ರವನ್ನು ಮಾಡಿದ್ದಾರೆ. ಹಲವಾರು ಸಿನಿಮಾಗಳಲ್ಲಿ ಬ್ಯುಸಿ ಇರೋದ್ರಿಂದಾಗಿ ಖಂಡಿತ ಇಲ್ಲಿ ಬರ್ಲಿಕ್ಕೆ ಆಗಲಿಲ್ಲ. ಇನ್ನು ಇನ್ನೊಬ್ಬರು ನಾಯಕ ಅಂದರೆ ಇನ್ನೊಂದು ಪಾತ್ರವನ್ನು ಮಾಡಿದ್ದಾರೆ, ಲೋಕಿ ಅನ್ನುವಂತಹ ಕ್ಯಾರೆಕ್ಟರ್. ಸತೀಶ್ ಅವರು ದಯವಿಟ್ಟು ಬರಬೇಕು. 3ನೇ ಸಿನಿಮಾ. ಇನ್ನು ಇಡೀ ಚಿತ್ರತಂಡಕ್ಕೆ ಜೊತೆಯಾಗಿ ನಿಂತಿರೋರು ನಮ್ಮ ಪೃಥ್ವಿ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು. ಹಲವಾರು ಸಿನಿಮಾಗಳಲ್ಲಿ ನೀವು ಇವರನ್ನು ನೋಡಿರ್ತೀರಾ. ಸಿನಿಮಾ ತಂಡಕ್ಕೆ ಜೊತೆಯಾಗಿ ನಿಂತು ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ, ಪಾತ್ರವನ್ನು ಕೂಡ ಮಾಡಿದ್ದಾರೆ ಪೃಥ್ವಿ ಅವರು. ತಾಜಾ ಸುದ್ದಿ ಕೊಡುವಂತಹ ನಮ್ಮ ಜರ್ನಲಿಸ್ಟ್ ಅನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ದೀಪ್ತಿ ಆನ್ ಸ್ಟೇಜ್ ಪ್ಲೀಸ್. ದೀಪ್ತಿ ಅವರ 2ನೇ ಸಿನಿಮಾ ಇದು. ಏನು ಗಂಟು ಮೂಟೆ ಆದ್ಮೇಲೆ 2ನೇ ಸಿನಿಮಾ ಮಾಡ್ತಾ ಇರುವಂತಹ ನಮ್ಮ ಶರತ್ ಸ್ಟೇಜ್ ಮೇಲೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ. ಓಕೆ, ಶರತ್ ಅವರೆಲ್ಲ ಕರೆಕ್ಟ್ ಚೇರ್ ಹಾಕಿದ್ದಾರೆ. ರೂಪ ಅವರು ನಿಮ್ಮೆಲ್ಲೇ ಮಾತು ಶುರು ಮಾಡೋಣ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಜರ್ನಿ ಆಲ್ರೆಡಿ ಶುರು ಆಗಿರುವಂತಹ ಜರ್ನಿ ಮಾಧ್ಯಮ ಮಿತ್ರರಿಗೆ ಕೆಂಡ ಸಿನಿಮಾದ ಬಗ್ಗೆ. ಎಲ್ರಿಗೂ ನಮಸ್ಕಾರ, ನಮಸ್ತೆ. ನೀವು ಬಂದಿದ್ದಕ್ಕೆ, ನಾವು ಪ್ರತಿ ಸತಿ ಏನಾದ್ರು ಮಾಡಿದ್ರೆ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ ಸಹಕಾರ ನೀಡೋಕ್ಕೆ, ಸಪೋರ್ಟ್ ನೀಡೋದಕ್ಕೆ ಆಲ್ವೇಸ್ ನಮ್ಮ ಇಡೀ ತಂಡದಿಂದ ಆ್ಯಂಡ್ ಪರ್ಸ್ನಲಿ ನನ್ನಿಂದ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಸೋ ಮಚ್. ನಾವೇನೇ ಮಾಡಿದ್ರು ಜನಕ್ಕೆ ತೊಗೊಂಡು ಹೋಗೋದು ನೀವಿಲ್ದಿರ ನಾವಿಲ್ಲ ಅಲ್ವಾ? ಸೊ ಪ್ರತಿ ಸತಿ ಪ್ರೆಸ್ ಮೀಟ್ ಅಂದಾಗ ನನಗೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಹೋಗ್ತಾ ಹೋಗ್ತಾ ಸ್ವಲ್ಪ ಸರಿ ಹೋಗ್ತಾ ಇದೆ. ಎಲ್ಲ ಗೊತ್ತಿರೋ ಮುಖಗಳು ಇವಾಗ ಕಾಣಿಸ್ತಾರೆ. ಸೊ ಒಂಥರ ಮನೆಗೆ ಬಂದಂಗೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಅಷ್ಟು ವಾರ್ಮ್ ಆಗಿ ನಮ್ಮನ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ. ಇದು ಅಮಿಯುಕ್ತಿ ಸ್ಟುಡಿಯೋಸ್ ನಾವು 2018ರಲ್ಲಿ ಕಟ್ಟಿದ್ದು. ಗಂಟು ಮೂಟೆ ನಮ್ಮ ಮೊದಲನೇ ಸಿನಿಮಾ. ನಾವು ಹೇಳುವಂಥ ಕಥೆಗಳನ್ನ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಕತೆ ಈ ಥರ ಓಡುತ್ತೆ, ಇದಕ್ಕೊಂದು ಮಾರ್ಕೆಟ್ ಇದೆ ಅಂತೆಲ್ಲ ಕನ್ವಿನ್ಸ್ ಮಾಡಿ ಆ ಜರ್ನಿಯಿಂದ ಅದು ಸ್ವಲ್ಪ ನಮಗೆ ಸಾಕಾಗಿತ್ತು. ಅದಕ್ಕೋಸ್ಕರ ನಾವೇ ಕಟ್ಟೋಣ ಅಂತ ಸುಮಾರು ಇನ್ವೆಸ್ಟರ್ಸ್ ನಮಗೆ ಸಹಾಯ ಮಾಡಿದ್ರು. ಸೊ ನಾವು ಕಂಪನಿ ಕಟ್ಟಿದ್ದು, ನಾನು ಸಹದೇವ್ ಸೇರಿ ಕಟ್ಟಿದ್ದು ಕಂಪನಿ ಅದು. ನಮ್ಮದು ಮೊದಲನೇ ಸಿನಿಮಾ ಗಂಟು ಮೂಟೆ. ಗಂಟು ಮೂಟೆ ಅದಕ್ಕೆ ಸಿಕ್ಕಂಥ ರಿಸೆಪ್ಷನ್ ಅದು ನಾವು ಅಂದ್ಕೊಂಡಿರಲಿಲ್ಲ. ಸೊ ಅದರಿಂದ ಸಿಕ್ಕಿದ ಧೈರ್ಯದಿಂದ ನಾವು 2ನೇ ಸಿನಿಮಾ ಮಾಡಿದ್ದು. ಅಸ್ಮಿನ್ ಅದು ಫೀಚರೆಟ್ ಸಿನಿಮಾ, ಅದು ಫೆಸ್ಟಿವಲ್ ರೌಂಡ್ಸ್ ಮಾಡ್ತಾ ಇದೆ ಇಂದನು. ಕೆಂಡ ನಮ್ಮದು ನೆಕ್ಸ್ಟ್ ಫೀಚರ್ ಫಿಲ್ಮ್. ಸಹದೇವ್ ನಾನು ಒಂದು 12 ವರ್ಷದಿಂದ ಗೊತ್ತಿದ್ದೀವಿ, ಒಬ್ರಿಗೊಬ್ರು ಒಟ್ಟಿಗೆ ಸಿನಿಮಾ ಜರ್ನಿ ಶುರು ಮಾಡಿದ್ದು. ಸೊ ಈ ಕಥೆನ ನಾನು ಆಲ್ಮೋಸ್ಟ್ 10 ವರ್ಷದಿಂದ ಮಾತಾಡ್ತಾ ಇದ್ದೀವಿ. ನನಗೆ ತುಂಬ ಹತ್ತಿರವಾದಂಥ ಕಥೆ ಅದು. ಸೊ ಅವನು ನ್ಯೂಯಾರ್ಕಲ್ಲಿ ಓದ್ಕೊಂಡು ವಾಪಸ್ ಬಂದಮೇಲೂ ಆ ಕತೆ ಗೀಡ್ ಬಿಟ್ಟಿರಲಿಲ್ಲ ಅವನ ತಲೆಯಿಂದ. ಸೊ ಸರಿ, ಮೊದಲನೇ ಸಿನಿಮಾ ಇದನ್ನೇ ಮಾಡೋಣ ಅಂತ ಆಲ್ಮೋಸ್ಟ್ 2 ವರ್ಷದಿಂದ ಜರ್ನಿ ಶುರು ಆಯಿತು. ಸ್ಕ್ರಿಪ್ಟ್ ರೆಡಿ ಆಯಿತು, ಶೂಟಿಂಗ್ ಮಾಡಿದ್ವಿ. ಕೋವಿಡ್ ಆಗ್ತಿದ್ದಂಗೆ ಕೋವಿಡ್ದು ಸುಮಾರು ಏರುಪೇರುಗಳ ಮಧ್ಯೆ ಶೂಟಿಂಗ್ ಮುಗಿಸ್ಕೊಂಡ್ವಿ. ಆ್ಯಂಡ್ ಫೆಸ್ಟಿವಲ್ ರೌಂಡ್ಸ್ ಆಯಿತು ಹೋದ ವರ್ಷ. ಈಗ ನಾವು ಏನೇ ಮಾಡಿದ್ರು ನಾವು ಕನ್ನಡದಲ್ಲೇ ಮಾಡಬೇಕು ಅಂತ ನಮ್ಮ ಕನ್ನಡಿಗರಿಗೆ ತೋರಿಸಿ ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ಳೋದೇ ನಮಗೆ ಮೇನ್ ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ತೊಗೊಂಡು ಬಂದಿದ್ದೀವಿ. ಈಗ ರೆಡಿ ಆಗಿಬಿಟ್ಟಿದ್ದೀವಿ ತೋರಿಸೋದಕ್ಕೆ. ಹೋಪ್ಫುಲಿ ಗಂಟು ಮೂಟೆಗೆ ಕೊಟ್ಟಷ್ಟು ಪ್ರೀತಿ, ಅದಕ್ಕಿಂತ ಹೆಚ್ಚು 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 ಪ್ರೀತಿ ಈ ಸಿನಿಮಾ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ, ಧೈರ್ಯ ಅಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸರ್. ನಾನು ಸೊ ಟಿಫ್ ಸ್ಕೂಲ್ ಆಫ್ ಆರ್ಟಿಂದ ನಮಗೆ ಇನ್ವೈಟ್ ಬಂತು. ಬಿಕಾಸ್ ಫೆಸ್ಟಿವಲ್ಸಲ್ಲೆಲ್ಲ ಓಡಾಡ್ತಾ ಇತ್ತು. ಸೊ ಅದರಿಂದ ಅವ್ರಿಗೆ ಹೆಂಗೆ ಗೊತ್ತಾಯಿತು ಏನೋ ಗೊತ್ತಿಲ್ಲ. ದೇ ವಾಂಟೆಡ್ ಟು ಸಿ ದ ಫಿಲ್ಮ್. ಸೊ ಅಲ್ಲಿ ಪ್ರಿವ್ಯೂ ಅರೇಂಜ್ ಆಯಿತು. ಅದರ ನೆಕ್ಸ್ಟ್ ಡೇನೇ ನಾನು ಸ್ವಿಟ್ಜರ್ಲೆಂಡಲ್ಲಿದ್ದೆ. ಸೊ ಅಲ್ಲಿ ಪ್ರಿವ್ಯೂ ಅರೇಂಜ್ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಆ ಥರ ಜನ ಅದನ್ನು ಇಷ್ಟಪಟ್ಟರು. ತುಂಬ ಲೇಯರ್ಸ್ ಇದೆ, ಎಷ್ಟು ಗಟ್ಟಿ ಕ್ಯಾರೆಕ್ಟರ್ಸ್ ಇದ್ದಾವೆ. ಈ ಥರನೂ ನಡೆಯುತ್ತಾ ಇಂಡಿಯಾದಲ್ಲಿ, ಈ ಥರ ಸಿನಿಮಾಗಳು ಇಂಡಿಯಾದಲ್ಲಿ ಮಾಡ್ತಾರಾ, ಈ ಥರ ಎಲ್ಲ ಕ್ವೆಶನ್ಸು ತುಂಬ ಇಷ್ಟಪಟ್ಟರು. ಆ್ಯಂಡ್ ಅವರು ರಿಲೀಸ್ ಮಾಡಿ ಇಲ್ಲಿ ಥಿಯೇಟರಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಜರ್ಮನಿ ಬರ್ಲಿನಿಂದ ಅಂಬಾಸಿಡರಿಂದ ನಮ್ಗೆ ಇನ್ವೈಟ್ ಬಂದಿದೆ ತೋರಿಸೋದಕ್ಕೆ. ಸೊ ನೆಕ್ಸ್ಟು ಅದರದ್ದು ಅಲ್ಲಿ ಸ್ಕ್ರೀನಿಂಗ್ ವ್ಯವಸ್ಥೆ ನಾವು ನೋಡ್ತೀವಿ.
ಸೊ ನಮಗೆ ಆ್ಯಕ್ಚುಲಿ ಪ್ಲಾನ್ ಇರೋದು ಕಿಲ್ ಜಾಯ್ ಫಿಲ್ಮ್ಸ್ ಅಂತ ನಮಗೆ ಕೋ ಪ್ರೊಡ್ಯೂಸರ್ ಇದ್ದಾರೆ ಜರ್ಮನಿಯಿಂದ. ಸೊ ಅವ್ರ ಮೂಲಕ ಕೂಡ ಜರ್ಮನಿ ಮತ್ತು US ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆ. ಫಸ್ಟ್ ಇಲ್ಲಿ ಮಾಡಿ ಇಲ್ಲಿಂದ ಹಂತವಾಗಿ ರಿಲೀಸ್ ಮಾಡೋದು. ಇದು ಫಿನಾನ್ಷಿಯಲ್ ಏನಾದ್ರು ಹೆಲ್ಪ್ ಆಗುತ್ತಾ ಅಥವಾ ಅಲ್ಲಿ ಪ್ರೀಮಿಯರ್ ಆಗಿದೆ ಅನ್ನೋದು ಅಷ್ಟೇ ನಿಮಗೆ ಯೂಸ್ ಆಗುತ್ತಾ? ಈ ಪ್ರೀಮಿಯರ್ ಎಲ್ಲ ಆಗೋದಲ್ಲಿ ಔಟ್ ಆಫ್ ಕಂಟ್ರಿಗಳಲ್ಲಿ ನಿಮಗೆ ಫಿನಾನ್ಷಿಯಲಿ ಥರದ್ದು ಏನಾದರೂ ಹೆಲ್ಪ್ ಆಗುತ್ತಾ ವಿತೌಟ್ ರಿಲೀಸ್? ವಿತೌಟ್ ರಿಲೀಸ್ ಪ್ರೀಮಿಯರ್ ಅಲ್ಲಿ ಏನಾದರೂ ಯೂಸ್ ಇದೆಯಾ ಅಂತ? ಖಂಡಿತ. 100 ಜನ ನೋಡಿದ್ರು ಅಂದ್ರೆ ಅವ್ರು ಹೋಗಿ ಇನ್ನೊಂದು 100 ಜನಕ್ಕೆ ಹೇಳ್ತಾರೆ. ನಾಳೆ ಥಿಯೇಟರ್ ರಿಲೀಸ್ ಆದಾಗ ಅವ್ರು ಬಂದು ನೋಡ್ತಾರೆ, ಅವಾಗ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅಲ್ವಾ? ಸೊ ಥಿಯೇಟರ್ ರಿಲೀಸ್ ಮಾಡಿ ಟಿಕೆಟ್ ತೊಗೊಂಡು ಬಂದ್ರೆ ನಮಗೆ ಫೈನಾನ್ಷಿಯಲಿ ಹೆಲ್ಪ್ ಆಗೋದು, ಅದರ್ವೈಸ್ ಏನು ಹೆಲ್ಪ್ ಆಗೋದಿಲ್ಲ. ಅಂದರೆ ಅದರ ಎಕ್ಸ್ಟೆಂಡೆಡ್ ಕ್ವಶನ್ ಅಂತಂದರೆ ಇಲ್ಲಿ ಏನಾದರೂ OTTಗೆ ಅಥವಾ ಸ್ಯಾಟಲೈಟ್ಗೆ ಬೇರೆ ಥರದ್ದು ಏನಾದರೂ ಡಿಜಿಟಲ್ ಪ್ಲಾಟ್ಫಾರ್ಮ್ ಸೇಲ್ ಮಾಡೋದಕ್ಕೆ ಬಿಸ್ನೆಸ್ಗೋಸ್ಕರ ಹೆಲ್ಪ್ ಆಗುತ್ತಾ ಹೊರದೇಶದಲ್ಲಿ ಶೋ ಆದರೆ? ಯಾಕಂದರೆ ಇದು ಡೈರೆಕ್ಟ್ ಕ್ವಶನ್. ಯಾಕೆ ಅಂತಂದರೆ ಪ್ರೀವಿಯಸ್ ಈಗ ರಿಷಬ್ ಶೆಟ್ಟಿ ಪ್ರೊಡಕ್ಷನಿಂದ ಬರಲಿ ಅಥವಾ ಈ ಥರದ್ದು ಒಂದಷ್ಟು ಫೆಸ್ಟಿವಲ್ ರನ್ ಆಗಿರೋಂಥ ಸಿನಿಮಾಗಳಿಗೆ ಈವನ್ OTTಲೂ ಕೂಡ ಸ್ಥಾನ ಕೊಡ್ತಿಲ್ಲ. ಮತ್ತೆ ಹೆಂಗ್ ರೀಚ್ ಮಾಡಬೇಕು ನಿಮ್ಮ ಅಂತ ಈ ಥರದ ಸಿನಿಮಾಗಳನ್ನು ಅನ್ನೋದು ಕ್ವಶನ್ ಕೂಡ. ಅರ್ಥ ಆಯ್ತು. ಇದನ್ನ ನೀವು ಈ ಥರದ ಸಿನಿಮಾ ಅಂತ ಆಲ್ರೆಡಿ ಬ್ರಾಕೆಟ್ ಮಾಡಬೇಡಿ. ಫೆಸ್ಟಿವಲ್ ಸಿನಿಮಾ ಬೇರೆ ಅಲ್ಲ, ನಾರ್ಮಲ್ ಸಿನಿಮಾ ಬೇರೆ ಅಲ್ಲ, ಕಮರ್ಷಿಯಲ್ ಸಿನಿಮಾ ಬೇರೆ ಅಲ್ಲ. ಹೊರಗಡೆ ಪ್ರಿವ್ಯೂ ಆಯಿತು ಅಂದಾಕ್ಷಣಕ್ಕೆ ಅದು ಫೆಸ್ಟಿವಲ್ ಆರ್ಟ್ ಸಿನಿಮಾ ಅಂತ ಅಲ್ಲ. ಸಿನಿಮಾದಲ್ಲಿ ಏನೋ ಗಟ್ಟಿತನ ಇದೆ, ಅದಕ್ಕೆ ಜನ ನೋಡ್ತಾ ಇದ್ದಾರೆ ಹೊರಗಿನ ದೇಶದಲ್ಲಿ ಅಲ್ವಾ? ನಮ್ಮ ದೇಶದಲ್ಲಿ ಜನಗಳು ಕೂಡ ಒಳ್ಳೆ ಸಿನಿಮಾನ ಇಷ್ಟಪಡ್ತಾರೆ ಅಂದರೆ ಅವರು ಥಿಯೇಟ್ರಿಗೆ ಬಂದು ನೋಡಲೇಬೇಕು. ಆ ಒಂದು ಚೇಂಜ್ ಆಗಬೇಕು. OTTಯಲ್ಲಿ ತಗೋತಾರ ಬಿಡ್ತಾರ ಸರ್? ಗಂಟು ಮುಟ್ಟೆ ತೊಗೊಂಡಿದ್ದಾರೆ, ಕೆಂಡನೂ ತೊಗೊತಾರೆ ಅನ್ನೋ ಧೈರ್ಯ ಇದೆ. ಸೊ ನೋಡೋಣ. ಅಲ್ಲ, ನೀವು ಆಗಲೇ 10 ವರ್ಷದ ಹಿಂದಿನ ಕತೆ ಈಗಿನ ಜನ್ರೇಷನ್ಗೆ ಯಾವ ರೀತಿ ಓಡ್ ಮಾಡ್ಕೊಂಡಿದ್ದೀರಾ? ಈಗ ಸಾಧ್ಯ 10 ವರ್ಷದಿಂದ ಬರ್ದಿರೋದು, ಬಟ್ ಇಟ್ಸ್ ಅ ಯೂನಿವರ್ಸಲ್ ಸ್ಟೋರಿ ಬಿಕಾಸ್ ಇಟ್ಸ್ ಅ ಸ್ಟೋರಿ ಆಫ್ ಎಕ್ಸ್ಪ್ಲೋರೇಷನ್. ಕೇಶವ ಅಂತ ಒಬ್ಬ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ವ್ಯಕ್ತಿಯ ಕತೆ. ಸೊ ಅದು ತುಂಬ ಯೂನಿವರ್ಸಲ್ ಆಗಿರೋ ಒಂದು ಕತೆ. ವರ್ಕಿಂಗ್ ಕ್ಲಾಸ್ ಅವರ ಕತೆ ಇದು. ಸೊ ಅವರು ಸಮಾಜದಲ್ಲಿ ವರ್ಕಿಂಗ್ ಕ್ಲಾಸ್ ಇಸ್ ಪ್ರಾಬ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಫಾರ್ ಸೊಸೈಟಿ. ಸೊ ಅದ್ರ ಬಗ್ಗೆ ಕತೆ. ಸೊ ಯೂನಿವರ್ಸಾಲಿಟಿ ಇದೆ ಇದರಲ್ಲಿ. ಆದರೆ ಸ್ಪೆಸಿಫಿಕ್ ಆಗಿನೂ ಕೇಶವನ್ ಬಗ್ಗೆ ಅವನ ದೃಷ್ಟಿಕೋನದಲ್ಲಿ ಏನೇನು ನಡೆಯುತ್ತೋ ಅದನ್ನು ತೋರಿಸಿದ್ದೀವಿ. ಬಟ್ ಖಂಡಿತ ಈಗಿನ ಜನ್ರೇಷನ್ಗೂ ಇದು ಇಷ್ಟವಾಗುತ್ತೆ. ಆಮೇಲೆ ಈಗಿನ ಜನ್ರೇಷನ್ ಇದನ್ನ ನೋಡಿ ಕನೆಕ್ಟ್ ಆಗ್ತಾರೆ ಅಂತ ನಂಬಿಕೆ ಇದೆ ಡೆಫಿನೆಟ್ಲಿ. ಸರ್, ಇದು ಗಲಾಟೆ ಮಾಡೋ ಹುಡುಗರ ಕತೆ, ಕಲ್ಲು ಹೊಡೆಯೋ ಹುಡುಗರ ಕತೆ, ಗಾಜ್ ಹೊಡೆಯೋ ಹುಡುಗರ ಕತೆ. ಕರೆಕ್ಟ್. ಯಾಕೆಂದ್ರೆ ನಮ್ಮ ಗೆಳೆಯರು ಹೇಳಿದ್ರೆ ನೀವು ಇದೊಂದು ಬ್ರ್ಯಾಂಡ್ ಮಾಡಬೇಡಿ ಅಂತ ಒಂದು ಮಾತು ಹೇಳಿದ್ರು. ಅದಕ್ಕೆ ಹೇಳಿದ್ರು ಕಮರ್ಷಿಯಲ್ ಸಿನಿಮಾಗೆ ಕೆಲವೊಂದು ಈಗಿನ ಜನ್ರೇಷನ್ ಬೇಕಾದಂಥ ಎಲಿಮೆಂಟ್ಸ್ ಬೇಕು. ಸರ್, ಆ ಎಲಿಮೆಂಟ್ಸ್ ಅಂತ ಏನಿದೆ ಅದು ಚೇಂಜ್ ಆಗ್ತಾ ಇರಬೇಕು ಸರ್. 10 ವರ್ಷದಿಂದ ಏನಿತ್ತು ಅದು ಈಗ ಇರಬಾರ್ದು. ಆ ಚೇಂಜ್ ತಗೊಂಬರೋರು ನಾವಾಗಬೇಕು ಆಸ್ ಫಿಲ್ಮ್ ಮೇಕರ್ಸ್ ಅಲ್ವಾ? ಸೊ ಈಗಿನ ಯಂಗ್ ಕೂಡ ತುಂಬ ಇಂಟರ್ನ್ಯಾಷನಲ್ ಕಂಟೆಂಟ್ ಎಲ್ಲ ನೋಡ್ತಾ ಇದ್ದಾರೆ. ಅವರಿಗೆ ನಾವು 10 ವರ್ಷದಿಂದ 20 ವರ್ಷದಿಂದ ಏನು ಎಲಿಮೆಂಟ್ಸ್ ವರ್ಕ್ ಆಗ್ತಾ ಇತ್ತು ಅದೇ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ನಾವೆಲ್ಲರೂ ಆವ್ರೇಜ್ ಏಜ್ ನಮ್ಮದು 30, 35, 40. ಸೊ ನಮಗೇನು ಇಷ್ಟ ಆಗುತ್ತೋ ಅದನ್ನೇ ನಾವು ತೋರ್ಸೋಕ್ಕೆ ಸಾಧ್ಯ ಅಲ್ವಾ? ಸೊ ಕಲ್ಲು ಹೊಡೆಯೋರು, ಗಾಜು ಹೊಡೆಯೋರು, ಹುಡುಗರು, ತರಲೆ ಮಾಡೋರು, ಪುಡಿ ರೋಡಿಗಳು ಇರೋವರೆಗೂ ಈ ಕತೆ ವರ್ಕ್ ಆಗುತ್ತೆ. ಈ ಥರ ಕ್ಯಾರೆಕ್ಟರ್ಗಳನ್ನ ರಿಸರ್ಚ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಸರ್? ನಮ್ಮ ಅಕ್ಕಪಕ್ಕ 7 ಜನ ಸಿಗ್ತಾರೆ. ಎಷ್ಟು ಕಾಲೇಜ್ ಟೈಮಿಂದ PU ಡೇಸ್ ಇಂದಾನೆ ಇದು ನಡೀತಾ ಇದೆ. ಕಲ್ಲು ಹುಡುಗರು ಪ್ರೆಸ್ ಮುಂದೆ ಹೇಳಕ್ಕೆ ಬಟ್ ಇಲ್ಲ. ಸೊ ಭರತ್ ನಾನು ಆಕ್ಚುಲಿ ಒಂದೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಥಿಯೇಟರ್ ಟೀಮಲ್ಲಿ ಇದ್ವಿ. ಸೊ ನಾವು ಅವಾಗಿಂದ ರಿಸರ್ಚ್ ಮಾಡ್ತಿದ್ವಿ. ಕ್ಲಾಸಿಂದ ಆಚೆ ನಿಂತು ತುಂಬ ಡಿಸ್ಕಷನ್ ನಡೆದಿದೆ. ಬಟ್ ಯಾ, ಸೊ 10 ವರ್ಷದಿಂದ ಇದ್ರ ಕೋವಿಡ್ ಆಗೋಯ್ತು. ಮುಂಚೆನೆ ಮಾಡ್ಬೇಕಿತ್ತು ಪ್ಲಾನ್ ಇತ್ತು ಗಂಟು ಮುಟ್ಟೆ ಆದ್ಮೇಲೆ. ಬಟ್ ಕೋವಿಡ್ ಬಂದೋಯ್ತಲ್ಲ, 3 ವರ್ಷ ಕೊಟ್ಟೋಯ್ತು. ಸೊ ಫೈನಲಿ ಆಫ್ಟರ್ ಅ ಲಾಂಗ್ ವೇಟ್ ಮುಗಿಸಿದ್ದೀವಿ. ಸೊ ಯಾ, ಅನ್ಕೋಬೋದು. ಎಸ್ ಎಸ್. ನೀವು ಇಷ್ಟೊಂದು ಪೋಸ್ಟ್ ಇಟ್ಟಿದ್ದೀರಾ, ಒಂದು ಪೋಸ್ಟ್ ಉಲ್ಟಾ ಇರ್ಬೋದಿತ್ತು. ಟೈಟ್ಲ್ ಮೇಲ್ ಕಾಣೋದಕ್ಕೆ ನಿಮ್ಮ ಟೈಟಲ್ಲು ಕಾಣಲ್ಲ, ನಿಮ್ಮ ರಿಲೀಸ್ ಡೇಟು ಕಾಣಲ್ಲ. ಮೇಲ್ ಹಾಕ್ಸ್ಬೋದಿತ್ತು ಒಂದಕ್ಕೆ. ಒಳ್ಳೆ ಐಡಿಯಾ ಸರ್. ಉಲ್ಟಾ ಇಡೋಣವಾ? ಈಗಲೂ ಉಲ್ಟಾ ಇಟ್ಟರೆ ಟೈಟ್ಲ್ ಉಲ್ಟಾ 60 ಸೆಕೆಂಡ್ ಆಗ್ಬಿಡುತ್ತೆ ಮತ್ತೆ. ಓಕೆ ಉಲ್ಟಾ ತುಂಬ ಯೋಚನೆ ಮಾಡ್ತಾರೆ. ಒಳ್ಳೆ ಐಡಿಯಾ. ಒಳ್ಳೆ ಐಡಿಯಾ.
ಈ ಥಿಯೇಟ್ರಿಕಲ್ಲಿ ಯಾರು ರಿಲೀಸ್ ಮಾಡ್ತಿದ್ದಾರೆ? ನಾವೇ ರಿಲೀಸ್ ಮಾಡ್ತೀವಿ ಎಷ್ಟು ಥಿಯೇಟರ್ ಮಾಡ್ತಿದ್ದೀರಾ ಮೇಡಮ್ ಓವರ್ ಅಂದರೆ ಕರ್ನಾಟಕ ಪ್ಲಾನ್ ಔಟ್ ಇದೆ. ಸರ್. ಚಿಕ್ಕದಾಗಿ ಶುರು ಮಾಡೋಣ ಅಂತ. ಈಗ ನಮ್ಮೆಲ್ರಿಗೂ ಗೊತ್ತಿದೆ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ಹೇಗಿದೆ ಏನು ಅಂತ. ಹಂಗನ್ಬಿಟ್ಟು ನಾವು ಸುಮ್ಮನಿರೋಕ್ಕಾಗಲ್ಲ, ಮಾಡ್ತಾನೆ ಇರಬೇಕು, ಪ್ರಯತ್ನ ಮಾಡ್ತಾನೆ ಇದ್ರೆ ಅತಿ ಶೀಘ್ರದಲ್ಲೇ ಅದರದ್ದೊಂದು ಚೇಂಜ್ ಕಾಣ್ತೀವಿ ಅನ್ನೋ ಧೈರ್ಯದಲ್ಲಿ ಗೊತ್ತಿಲ್ಲ, ನಾವೊಂದು 40-50 ಸ್ಕ್ರೀನ್ ಅಂದ್ಕೊಂಡಿದ್ದೀವಿ. ನೋಡೋಣ. ಫಸ್ಟ್ ವೀಕೆಂಡು ಕಲೆಕ್ಷನ್ ಇಂಪಾರ್ಟೆಂಟು, ಅದು ಹೆಂಗಾಗತ್ತೆ. ನಮ್ಮ ಹತ್ರ ಸ್ಟಾರ್ಸ್ ಇಲ್ಲ, ಓಪನಿಂಗ್ ಸಿಗಲ್ಲ, ಸೊ ಜನ ಬಂದು ನೋಡಬೇಕು, ಥಿಯೇಟ್ರ್ ತುಂಬಬೇಕು. ಅದಾದ್ಮೇಲೆ ನೆಕ್ಸ್ಟ್ ವೀಕೆಂಡ್ ಸಿಗುತ್ತೆ. ಸೊ ನಮ್ದು ಹೋರಾಟಗಳಿದೆ ಅಲ್ವಾ. ಸೊ ನಾವು ಮಾಡ್ತೀವಿ, ನೋಡೋಣ. ಜನ ನಿಂತ್ಕೋಬೇಕು ಹೆಚ್ಚಿಗೆ ಆಯ್ತು ಆಪ್ರೇಟ್ ಮಾಡ್ತಾರೆ. ಮೋಸ್ಟ್ಲಿ ಸರ್. ಸಿಂಗಲ್ ಸ್ಕ್ರೀನ್ ಕಷ್ಟ, 1000 ಸೀಟ್ಸ್ ತುಂಬೋದು ಕಷ್ಟ. ಅದಕ್ಕೇನಾದ್ರು ಸ್ಟ್ರಾಟಜಿ ಇದೆಯಾ? ಆಡಿಯನ್ಸ್ ಬೇಕು 68 ಜನ 70 ಜನ ಬೇಕು ಅಂತಾರೆ ಒಂದು ಶೋ. ಅದಕ್ಕೇನಾದ್ರು ಸ್ಟ್ರಾಟಜಿ ಇಟ್ಕೊಂಡಿದ್ದೀರಾ? ಸರ್ ನನ್ನ ಸ್ಟ್ರಾಟಜಿ ಇಲ್ಲಿ ಹೇಳ್ಬಿಟ್ರೆ ಎಲ್ರಿಗೂ ಗೊತ್ತಾಗುತ್ತೆ ಇಂಡಸ್ಟ್ರಿಗೆ ತಾನೇ ಇರೋದು ಸೆಷನ್ ಸರ್. ಸರ್ ಏನಂದರೆ, ಇದೊಂದು ಪ್ಲ್ಯಾಟ್ಫಾರ್ಮು ಹೇಳ್ಬಿಡ್ತೀನಿ. ನಮ್ಮದು ಇವಾಗೆಲ್ಲ ಮಲ್ಟಿಪ್ಲೆಕ್ಸಲ್ಲಿ 200 ಸೀಟ್ ಇರುತ್ತೆ ಸರ್. ಓಕೆ, ಈಗ ಈಗ ಎಷ್ಟು ಕಂಟೆಂಟ್ ಇದೆ ನಮಗೆ ಆಡಿಯನ್ಸ್ಗೆ ಅಂದರೆ ಪ್ರತಿ ಶೋ 200 ಜನ ಬರೋದು ಕಷ್ಟ ಸರ್. ಕರೆಕ್ಟ್. 60 to 70 ಅವ್ರಿಗೆ ರೆಕವರ್ ಆಗೋದಕ್ಕೆ ಅಲ್ವಾ. ನೆಕ್ಸ್ಟ್ ಶೋ ಕಂಟಿನ್ಯೂ ಮಾಡಿ ಖಂಡಿತ. ಸೊ 60 to 70 ಅಂತ ಇಟ್ಕೊಂಡ್ರು ಎಷ್ಟು ನಾನು 40 ಸ್ಕ್ರೀನಲ್ಲಿ ರಿಲೀಸ್ ಮಾಡಿದ್ರೆ 4 ಶೋ ಕೊಡಲ್ಲ ನನಗೆ, ಆಯಿತಾ. 2 ಶೋ ಕೊಡ್ಬೋದು. ಸೊ ದಿನಕ್ಕೆ 80 ಶೋ ಇಂಟು 70 ಜನ, ಅದು ನನ್ನ ಕ್ಯಾಲ್ಕುಲೇಷನ್ನು, ರೈಟ್. ನಾನು ಎಲ್ಲೆಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ, ಇಂಥ ಸಿನಿಮಾ ಯಾರು ಇಷ್ಟಪಡ್ಬೋದು, ಅವ್ರನ್ನ ಹೆಂಗೆ ರೀಚ್ ಮಾಡಬೇಕು, ಅದು ನಮ್ಮ ಸ್ಟ್ರಾಟಜಿ ಇರುತ್ತೆ ಅಲ್ವಾ. ಅವ್ರು ಬಂದು ನೋಡಿ ಇಷ್ಟಪಟ್ಟು ಮುಂದಿನ ವೀಕೆಂಡ್ ಸರ್. ಎಷ್ಟೋ ಸಿನಿಮಾಗಳು ಫಸ್ಟ್ ವೀಕೆಂಡ್ ಆದಮೇಲೆ ಪಿಕಪ್ ಆಗಿರೋದು ಅಲ್ವಾ. ಸೊ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ದೊಡ್ಡದು ಹೋಗೋದೇ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ. ಲೈಕ್ ದೊಡ್ಡ ಸ್ಟಾರ್ಸ್ ಇದ್ದಾಗ, ಸಲ್ಮಾನ್ ಖಾನ್ ಥರ ಎಲ್ಲ ಇದ್ದಾಗ 2000, 1500, 1200 ಸ್ಕ್ರೀನ್ಸಲ್ಲಿ ರಿಲೀಸ್ ಮಾಡ್ಕೋಬೋದು ಅವರು. ಓಪನಿಂಗ್ ಇಂಪಾರ್ಟೆಂಟು. ಬಟ್ ಮೀಡಿಯಮ್ ಬಡ್ಜೆಟ್ ನಾವೆಲ್ಲ ಹೆಂಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕು, ಒಳ್ಳೆ ಕಂಟೆಂಟ್ ಕೊಡಬೇಕು, ಹೊಸ ಎಲಿಮೆಂಟ್ಸ್ ತರಬೇಕು ಅಂದ್ಕೊಂಡು ಹೊರಟವರು ಚಿಕ್ಕದಾಗೆ ಶುರು ಮಾಡಬೇಕು, ದೊಡ್ಡದಾಗಿ ಹೋಗೋಕ್ಕಾಗೋದಿಲ್ಲ. ಸೊ ಫಸ್ಟ್ ವೀಕೆಂಡಿಂದ ಸೆಕೆಂಡ್ ವೀಕಿಗೆ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು, ಆಡಿಯನ್ಸ್ ಜೊತೆ ನಿಂತ್ಕೊಂಡ್ರೆ ಅಫ್ಕೋರ್ಸ್. ಅದು ಒಂದು ಮೇನ್ ಸ್ಟ್ರಾಟಜಿ. ಎರಡನೇದು ಸರ್, ಹೋಪ್ಫುಲಿ ಇವೆಂಚುಲಿ ಥಿಯೇಟರ್ಸ್ ಅವರು ಕೂಡ ಅವ್ರದ್ದು 100 ಸೀಟರ್ ಆ ಥರ ಥಿಯೇಟರ್ಸ್ ಬರಬೇಕು ಸರ್. ಆವಾಗ ನಮಗೆ ಪ್ರೆಷರ್ ಕಡಿಮೆ ಆಗುತ್ತೆ. 200 ಜನ ತುಂಬಿ 200 ಜನದ ಥಿಯೇಟರು 70 ಜನನ 80 ಜನ ತುಂಬಿ ಅಂತ ಹೇಳಿದ್ರೆ ಅದು ಸ್ಟ್ರೆಸ್ಸು. 100 ಸೀಟರ್ ಥಿಯೇಟರ್ಸ್ ಕೊಡಲಿ ನಮಗೆ, ಅದನ್ನು ತುಂಬ್ತೀವಿ. ಅದು ಎಕನಾಮಿಕಲಿ ಅವ್ರಿಗೂ ವರ್ಕ್ ಆಗುತ್ತೆ, ನಮಗೂ ವರ್ಕ್ ಆಗುತ್ತೆ. ಹೌದು ಸರ್, ಗೌರ್ಮೆಂಟ್ ಅವ್ರು ಹೌದು. ಆದರೆ ಒಳ್ಳೇದು ಅನ್ಸುತ್ತೆ. ಅದೇ ಇವಾಗ ನೆಕ್ಸ್ಟ್ 2-3 ಇಯರ್ಸ್ ಅದಾಗ್ಬಿಟ್ರೆ ಸಿನಿಮಾಗಳು ಕಂಟಿನ್ಯೂ ಆಗುತ್ತೆ. ಇಲ್ಲಾಂದರೆ ಬಿಗ್ ಸ್ಕೇಲ್ ಅಷ್ಟೇ ಆಗುತ್ತೆ. ಇಲ್ಲಾಂದರೆ ಇನ್ನು ಮಿಕ್ಕಿದೆಲ್ಲ OTT ಅಂತಾರೆ. OTT ಎಲ್ಲ ತೊಗೊಳ್ಳಲ್ಲ, ಅವ್ರದ್ದು ಬೇರೆ ಬಿಸ್ನೆಸ್ ಮಾಡೆಲ್ ಇರುತ್ತೆ ಅಲ್ವಾ. ಸೊ ಹೌದು, ತುಂಬ ಲೇಯರ್ಸ್ ಆಫ್ ಪ್ರಾಬ್ಲಮ್ಸ್ ಇದ್ದಾವೆ ಸರ್. ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಕನ್ನಡದಲ್ಲಿ, ತುಂಬ ಲೇಯರ್ಸ್ ಆಫ್ ಪ್ರಾಬ್ಲಮ್ಸ್. ಅದು ಇನ್ನೊಂದು ದಿವಸಕ್ಕೆ. ಇವತ್ತು ಟೈಲರ್ ಬಗ್ಗೆ ಮಾತಾಡೋಣ. ಏನು ಅರ್ಥ ಆಗಿಲ್ಲ ಏನು ರೈಟ್. ಸೊ ಬೇಸಿಕ್ಲಿ ಇಲ್ಲ ಅಂದರೆ ಅವನ ಮೈಂಡ್ ಸೆಟ್, ಅದು ಪ್ರೊಟ್ಯಾಗನಿಸ್ಟ್ ಅವನ ಮೈಂಡ್ ಸೆಟ್. ಸೊ ಅದೆಲ್ಲ ಅವನ ಜೀವನದಲ್ಲಿ ಆಗುತ್ತೆ ಅಂತ ತೋರಿಸಿರೋದು. ಅವ್ನು 2 ಅವರ್ಸಲ್ಲಿ ಏನೇನಾಗುತ್ತೆ ಅವನಿಗೆ ಅವ್ನ ಜೀವನದಲ್ಲಿ, ಅವ್ನ ಕ್ಯಾರೆಕ್ಟರ್ ಆರ್ಕ್ ಏನಿದೆ ಅದನ್ನು ಟ್ರೇಲರಲ್ಲಿ ಕಂಡೆನ್ಸ್ಡ್ ಫಾರ್ಮಲ್ಲಿ ತೋರ್ಸೋಕ್ಕೆ ಪ್ರಯತ್ನಿಸಿದ್ವಿ. ಸೊ ಇಟ್ ಇಸ್ ಕ್ಯಾಕಾಫನಿ ಅಂತ ಹೇಳ್ತಾರೆ. ಇಸ್ ಮೈಂಡ್ ಇಸ್ ಟ್ರಬಲ್ಡ್ ಫ್ರಮ್ ದ ವೆರಿ ಬಿಗಿನಿಂಗ್. ಆಮೇಲೆ ಹೇಗೆ ಅವನು ಅದಕ್ಕೆ ಸೊಲ್ಯೂಷನ್ ಏನು ಅಂತ ದಟ್ ಇಸ್ ಹಿಸ್ ಜರ್ನಿ ಈ ಸಿನಿಮಾಲಿ. ಸೊ ಅದನ್ನು ಟ್ರೇಲರಲ್ಲಿ ನಾವು ತೋರ್ಸೋಕ್ಕೆ ಪ್ರಯತ್ನಿಸಿದ್ದೀವಿ. ಟ್ರೈಲರಲ್ಲಿ ನಿಮ್ಮ ಹೀರೋ ಬರತ್ತಿದ್ರಲ್ಲ, ಒಂದ್ಸಲಿ ದಪ್ಪ ಕಾಣ್ತಾರೆ, ಒಂದು ಸಣ್ಣ ಕಾಣ್ತಾರೆ, ನೀವು ವೆರಿವೇಷನ್ ಏನು ಮಾಡಿದ್ದೀರ? I think that's because of lensing. The kate takes place in 3-4 months.
ಪೀರಿಯಡಲ್ಲಿ. ಸೊ ಅವನು ಕತೆ ಸ್ಟಾರ್ಟ್ ಆದಾಗ ಅವ್ನು ಬೇರೆ ಯಾವುದೋ ಕೆಲಸ ಮಾಡ್ತಿರ್ತಾನೆ. ಹೋಗ್ತಾ ಹೋಗ್ತಾ ಹೇಗೆ ಅವನ ಜೀವನದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅದ್ರ ಬಗ್ಗೆ. ಸೊ ಅದನ್ನ ನೋಡಿರ್ತೀರಾ ನೀವು. ಕಾರ್ಖಾನೆಯಿಂದ ಆಮೇಲೆ ಓಡಾಡಕ್ಕೆ ಶುರು ಮಾಡ್ತಾನೆ, ಸಣ್ಣ ಆಗ್ಬಿಡ್ತಾನೆ. ಓಡೋದು, ಕಲ್ಲು ಹೊಡಿಯೋದು, ಸಣ್ಣ ಆಗ್ಬಿಡ್ತಾನೆ. ವರ್ಕ್ಲೋಡ್ ಜಾಸ್ತಿ. ಥ್ಯಾಂಕ್ ಯು ರಿತ್ವಿಕ್, ಥ್ಯಾಂಕ್ ಯು. ಸಾಂಗ್ ಬಗ್ಗೆ ಅಂದ್ರೆ ಸಹದೇವ್ ಮತ್ತೆ ರೂಪ ಅವರು ನನ್ನ ಹತ್ರ ಬಂದ್ರು. ಅಂದ್ರೆ ಮ್ಯೂಸಿಕ್ ಮಾಡೋಕ್ಕೆ ನನಗೆ ಇಷ್ಟ ಆಯ್ತು. ಅಂದ್ರೆ ಅವ್ರ ಐಡಿಯಾ ಮತ್ತೆ ಅವ್ರ ಸ್ಟೋರಿ ಐಡಿಯಾ ತುಂಬಾ ಇಷ್ಟ ಆಯ್ತು. ಮತ್ತೆ ಅವ್ರು ನನಗೆ ತುಂಬಾ ಫ್ಲೆಕ್ಸಿಬಿಲಿಟಿ ಕೊಟ್ಟರು. ಹೆಂಗೆ ಹೊಸ ಸೌಂಡು, ಹೊಸ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಇಲ್ಲಾಂದ್ರೆ ಗಿಟಾರ್ ಮ್ಯೂಸಿಕ್, ಡಿಫ್ರೆಂಟ್ ಜಾನರ್ಸ್ ಕವರ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ನನ್ಗದು ಇಷ್ಟ ಆಯಿತು ಆ ಪ್ರಾಸೆಸ್ಸು. ಮತ್ತು ನಾವು ಜಾಸ್ತಿ ರೆಫರೆನ್ಷಿಯಲ್ ಬೇಸಿಸಿಂದ ಜಾಸ್ತಿ ಕೆಲಸ ಮಾಡಲಿಲ್ಲ. ಅವರು ಸಹದೇವ್ ವಾಸ್ ಲೈಕಿಂಗ್ ಮೈ ಒರಿಜಿನಲ್ ಮ್ಯೂಸಿಕ್, ಒರಿಜಿನಾಲಿಟಿ ಬರಬೇಕು ಅಂತ ಜಾಸ್ತಿ ಹೇಳಿದ್ರು. ಸೊ ಅದು ಮ್ಯೂಸಿಕ್ ಡೈರೆಕ್ಷನಲ್ಲಿ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ರಾಸೆಸ್ ಆಫ್, ಅಂದರೆ ಅವ್ರು ಸ್ಕ್ರಿಪ್ಟ್ ಕೊಡ್ತಾರೆ, ಆಮೇಲೆ ಸ್ಕ್ರಿಪ್ಟ್ ನೋಡಿ ನಾವು ಹೇಗೆ ಅದು ಮ್ಯೂಸಿಕಲಿ ಕೇಳ್ತೀವಿ ಅಂತ ಒಂದು ಎಕ್ಸಸೈಸ್ ಆಗುತ್ತೆ. ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು 2 ಹಾಡು ತುಂಬ ಮಜಾ ಬಂತು ಅಪ್ಪ ಜೊತೆ ಕೆಲಸ ಮಾಡೋಕ್ಕೆ. ಸ್ವಲ್ಪ ಚಾಲೆಂಜಿಂಗು ಇತ್ತು ಅವ್ರಿಗೆ, ಯಾಕಂದರೆ ಮೀಟರ್ ಸ್ವಲ್ಪ ಬೇರೆ ಇತ್ತು. ಸೊ ಅದು ಹಿಂದೆ ಮುಂದೆ ಸ್ವಲ್ಪ ಆಯಿತು. ಬಟ್ ಅವರು ತುಂಬ ಮಜಾ ಪಟ್ಟರು ಆ ಹಾಡು, 2 ಹಾಡಲ್ಲಿ. ಸೊ ನನಗೆ ಈ ಹೊಸ ಟೀಮಲ್ಲಿ ತುಂಬ ಫ್ಲೆಕ್ಸಿಬಿಲಿಟಿ ಮತ್ತು ಓಪನ್ನೆಸ್ ಫಾರ್ ನ್ಯೂ ಥಿಂಗ್ಸ್ ಅಂತ ಕೊಟ್ಟರು. ಸೊ ನನಗೆ ಅದು ತುಂಬ ಇಷ್ಟ ಆಯಿತು. ಈ ಫಾದರಿಂದ ಸಾಂಗ್ಸ್ ಬಗ್ಗೆ ಬೇರೆ ಇನ್ಪುಟ್ಸ್ ಏನು ಕೊಟ್ಟರು? ಸಾರಿ, ಫಾದರ್ ಕಡೆಯಿಂದ ಹಾಂ, ಲಿರಿಕ್ಸ್ ಅಂದರೆ ಅವ್ರು ಮಾಡಿ ಬರ್ದಿದ್ದ ಸಾಂಗ್ಸ್ ಹೊರತಾಗಿ ಬೇರೆ ಮಾಡಿದ್ರಲ್ಲ, ಏನು ಇನ್ಪುಟ್ಸ್? ಇನ್ಪುಟ್ಸ್ ಅಂದರೆ ಮೀಟರ್ ಸ್ವಲ್ಪ ಬೇರೆ ಇತ್ತು. ಸೊ ಅವ್ರಿಗೆ ಸ್ವಲ್ಪ ಲೈನ್ಸ್ ಯೂಶಲಿ ಅವ್ರು ತುಂಬ ರೊಮ್ಯಾಂಟಿಕ್ ಹಾಡುಗಳು ಬರ್ದಿದ್ದಾರೆ, ತುಂಬ ರೊಮ್ಯಾಂಟಿಕ್ ಲವ್ ಸಾಂಗ್ಸ್ ಬರ್ದಿದ್ದಾರೆ. ಸೊ ಇದು ಸ್ವಲ್ಪ ಸಿಚುವೇಶನಲ್ ಆಗಿತ್ತು. ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಚಾಲೆಂಜಿಂಗು ಇತ್ತು. ಬಟ್ ಅವರು ಸ್ವಲ್ಪ ಮಜಾ ಪಟ್ಟರು ಪ್ರಾಸೆಸ್ಸಲ್ಲಿ. ಮತ್ತು ಜನರಿಗೂ ಸ್ವಲ್ಪ ಇಷ್ಟ ಆಯಿತು, ಅಂದರೆ ಬೇರೆ ಸಿಚುವೇಶನ್ ಇತ್ತು ಅದರ್ ದೆನ್ ಲವ್ ಆ್ಯಂಡ್ ರೊಮ್ಯಾನ್ಸ್. ಅಂದರೆ ನಿಮ್ಮ ಮೀಟ್ರಿಗೆ ಅವ್ರು ಅಡ್ಜಸ್ಟ್ ಆಗೋದು. ಹೌದು. ಮಗ ಹೇಳಿದಂತೆ ಕೇಳಿದ ಪೋಸ್ಟಲ್ಲಿ 3 ಕಲರ್ ಇದೆ ಸರ್. ಡಿಸೈನ್ಗೋಸ್ಕರ ಮಾಡಿದ್ದ ಮೀನಿಂಗ್ ಏನಿದೆ? 2, ಡಿಸೈನ್ ಆ್ಯಂಡ್ ಮೀನಿಂಗ್. ಸಿನಿಮಾದಲ್ಲಿ ಬೇಸಿಕ್ಲಿ ಎವ್ರಿಥಿಂಗ್ ಹ್ಯಾಸ್ ಅ ಮೀನಿಂಗ್. ಕಲರ್ಸ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಬೇಸಿಕ್ಲಿ 3 ಫೇಸಸ್ ಇದೆ ಸಿನಿಮಾದಲ್ಲಿ. ಅದನ್ನ ಯೂಸಿಂಗ್ ಕಲರ್ ನಾವು ಅದನ್ನ ಪೋಸ್ಟರಲ್ಲಿ ನಾವು ಎಕ್ಸ್ಪ್ಲೋರ್ಡ್ ಇಟ್. ಬಟ್ ಸಿನಿಮಾದಲ್ಲೂ ಸಟಲಿ ಕಲರ್ನ ನಾವು ಉಪಯೋಗಿಸಿ ವಿ ಹ್ಯಾವ್ ಟ್ರೈ ಟು ಎಕ್ಸ್ಪ್ಲೋರ್ ಹಿಸ್ ಜರ್ನಿ ಕಥೆಯಲ್ಲಿ. ಸೊ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಟ್ರಾನ್ಸ್ಫಾರ್ಮೇಶನ್ ಇದೆ, ಪ್ರಯತ್ನ ಇದೆ. ಫ್ರಮ್ ಕೇಶವ ದೇರ್ ಇಸ್ ಎಫರ್ಟ್ ಟು ಟ್ರಾನ್ಸ್ಫಾರ್ಮ್. ಬಟ್ ಅವ್ನು ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ಅದು ಸಿನಿಮಾ ನೋಡೋದ್ರೆ ಗೊತ್ತಾಗುತ್ತೆ. ಯು ವಾಂಟ್ ಟು ಸೇ ಸಮಥಿಂಗ್? ಇಲ್ಲ, ನೆಕ್ಸ್ಟ್ ಅವರೇ ಮಾತಾಡಬೇಕು. ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಚೂರು ಮಾತಾಡಿ. ಲಾಸ್ಟ್ ಟೈಮ್ ಆಡಿಯೋ ಲಾಂಚಲ್ಲಿ ನಾನು ಮಾತಾಡಿದ್ಮೇಲೆ ಮನೆ ಕರ್ಕೊಂಡ್ಬಿಟ್ಟು ಆಡಿಯೋ ಲಾಂಚಲ್ಲಿ ನೀನ್ ಅನ್ಕೊ ಮಾತಾಡಿದೆ ಅಂತ ಮಾತಾಡಕ್ಕೆ ಬಂದಿರೋದು. ಮಾತಾಡಕ್ಕೆ ಬಂದಿರೋದು. ಬಟ್ ಈಗ ಅಂದ್ರೆ ನನ್ನ ಪ್ರಕಾರ ಒಬ್ಬ ನಟನಾಗಿ ಇದು ಎಲ್ಲ ನಮ್ಮ ಕೆಲಸ ಆಗೋಗಿದೆ, ನಮ್ಮ ಕೈಯಲ್ಲಿ ಏನು ಇಲ್ಲ. ಈಗ ಒಂದು ಚಿತ್ರ ಬಿಡಿಸ್ಬಿಟ್ಟು ಸರ್ ಇದು ನಾನು ಬಿಡಿಸಿರೋ ಚಿತ್ರ, ಇದು ಆಕ್ಚುಲಿ ಇದು ಹಿಂಗಿರತ್ತೆ ಅಂತ ಹೇಳ್ದಂಗೆ ಆಗ್ಬಿಡುತ್ತೆ. ಸೊ ಈಗ ಇನ್ನೇನಾದ್ರೂ ಜನಕ್ಕೆ ಬಿಟ್ಟಿರೋದು, ಜನ ನೋಡ್ಬೇಕು, ನೀವು ನೋಡಿ ಮೆಚ್ಕೋಬೇಕು, ಅಥವಾ ಏನು ಈ ಕ್ರಿಟಿಸಿಸಮ್ ಏನೇ ಇದ್ರು ನಮಗೆ ಹೇಳೋದು ನಾವು ತಗೋತೀವಿ ಅಂತ. ಬಟ್ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಎಲ್ಲ ಟಿಕೆಟ್ ತಗೋಬೇಕು. ಖಂಡಿತ ಸರ್, ಫ್ರೆಂಡ್ಸು ಅವ್ರ ಫ್ರೆಂಡ್ಸು ತಗೋಬೇಕು. ನಿಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡ್ಸು ತಗೋಬೇಕು. ಹೌದು, ನಿಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡ್ಸು ನೀವು ಇನ್ಫ್ಲೂಯೆನ್ಸ್ ಮಾಡಬೇಕು ಸರ್. ನಾವು ಸಿನಿಮಾ ನೋಡಿದ್ಮೇಲೆ ಡಿಸೈಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಸಿನಿಮಾ ಮುಂಚೆನೇ ತೋರಿಸ್ತೀರಾ? ಪ್ರಣವ್ ಶ್ರೀಧರ್, ನಿಮ್ಮ ಪಾತ್ರದ ಬಗ್ಗೆ. ನಮಸ್ಕಾರ, ನನ್ನ ಹೆಸರು ಪ್ರಣವ್ ಶ್ರೀಧರ್ ಅಂತ. ಇದು ನನ್ನ ಫಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿರೋದು. ಫಸ್ಟ್ ಸಿನಿಮಾಗೆ ಇದಕ್ಕಿಂತ ಒಳ್ಳೆ ಟೀಮ್ ನಾನು ಕೇಳಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಬಿಕಾಸ್ ದ ಡೈರೆಕ್ಟರ್ ಸಹದೇವ್ ತುಂಬಾ ಫ್ರೀಡಮ್ ಕೊಟ್ಟರು ಟು ಡಿಸೈನ್ ದ ಕ್ಯಾರೆಕ್ಟರ್. ನನಗೆ ನನ್ನ ಕ್ಯಾರೆಕ್ಟರ್ಗೆ ಯಾವ ಥರ ಬೇಕೋ ಆ ಥರ ಕಾಸ್ಟ್ಯೂಮ್ಸ್ ಆಗಲಿ, ಲುಕ್ ಆಗಲಿ,
ಆ್ಯಂಡ್ ಒಂದು ಸ್ವಲ್ಪ ರಿಯಲ್ ಲೈಫ್ ರೆಫರೆನ್ಸಸ್ ಕೂಡ ಇಟ್ಕೊಂಡಿದ್ವಿ ಈ ಕ್ಯಾರೆಕ್ಟರ್ನ ಯಾವ್ದ್ರ ಮೇಲೆ ಬೇಸ್ ಮಾಡಬೇಕು ಅಂತ. ಸೊ ತುಂಬಾ ಚಾಲೆಂಜಿಂಗ್ ಆಗೋಯ್ತು, ಬಟ್ ತುಂಬ ಮಜಾ ಆಯಿತು ಈ ಫಿಲಮ್ ಮಾಡೋದು. ಆ್ಯಂಡ್ ಮೋರ್ ಓವರ್ ವಿತ್ ದಿ ಆ್ಯಕ್ಟರ್ಸ್, ಭರತ್ ಆಗಲಿ, ವಿನೋದ್, ಸತೀಶ್, ಇವರೆಲ್ಲನೂ ತುಂಬ ಥಿಯೇಟ್ರಲ್ಲಿ ದೆ ಬಿನ್ ವೆರಿ ಪ್ರಾಮಿನೆಂಟ್ ಫಿಗರ್ಸ್. ಸೊ ಅವ್ರ ಜೊತೆ ನಾನು ಸೀನ್ ವರ್ಕ್ ಮಾಡೋದು, ಇಲ್ಲ ಆಫ್ ಸ್ಕ್ರೀನಲ್ಲಿ ನಾವು ಮಾತಾಡೋದು ಆ್ಯಕ್ಟಿಂಗ್ ಬಗ್ಗೆ. ಆ್ಯಂಡ್ ಸೊ ತುಂಬ ಕಲಿಯೋದಕ್ಕೆ ಐವ್ ಲರ್ನ್ಡ್ ಅ ಲಾಟ್ ಇನ್ ದಿಸ್ ಫಿಲಮ್ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಪೃಥ್ವಿ ಸರ್. ರೂಪ ಮತ್ತು ಸಹ ಯಾವಾಗ ಈ ಸ್ಟೋರಿ ಹೇಳಿದ್ರು ನನಗೆ, ಐ ಸೆಡ್ ಪಕ್ಕದ ರಾಜ್ಯಗಳು ಮಾಡಿದಾಗ ಟೇಬಲಲ್ಲಿ ಕೂತಾಗ ಹೇಳ್ತಾರೆ, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಫಿಲಮು, ಕನ್ನಡಲ್ಲಿ ಈ ಥರ ಬರಲ್ವಾ ಅಂತ. ಬರ್ತಾ ಇದೆ, ಈ ಥರದ್ದು ಬಂದಿರೋದನ್ನ ನೋಡಿ ಓಕೆ ನಮ್ಮಲ್ಲೂ ಇದೇ ಥರ ಶಕ್ತಿ. ಬರೀ ಪಕ್ಕದ ರಾಜ್ಯದನ್ನ ಮಾತ್ರ OTT ನೋಡೋದು ಬೇಕಾಗಿಲ್ಲ, ನಮ್ಮಲ್ಲೂ ಮಾಡ್ತಾರೆ, ಬಟ್ ನಮಗೆ ರೀಚ್ ಇರಲ್ಲ. ಅವ್ರು ಹೇಳ್ದಂಗೆ ಸೀಟ್ಗಳು ತುಂಬಿಸೋದು ಕಷ್ಟ, ಅವ್ರು ಹೇಳ್ದಂಗೆ ತುಂಬಿಸ್ತಾ ಇದ್ರೆ OTT ಸಿಗಲ್ಲ, ಎರಡೂ ಕಷ್ಟ. ಇದಕ್ಕೆ ನೀವುಗಳೇ ಇರೋದು ಶಕ್ತಿ. ನಿಮ್ಗಳ ಶಕ್ತಿಯಿಂದ ನಾವು ಬೇರೆ ರಾಜ್ಯಗಳ ಥರ ಒಳ್ಳೆ ಕಂಟೆಂಟ್ ಇರೋ ಫಿಲಮ್ಮು ಚೆನ್ನಾಗಿ ತೆಗೆದು ತೋರಿಸ್ಬೋದು ಅಂತ ಹೇಳ್ಬೋದು. ಯಾರೋ ಒಬ್ಬ ಬಾವಿಗೆ ಬಿದ್ದಿದ್ದು ಕೋಟಿಗಟ್ಲೆಗೆ ಹೋಯ್ತು, ಇನ್ನೊಬ್ಬ ಚಪ್ಪಲಿ ಬಿಚ್ಚಿದ್ದು ಇನ್ನೊಂದು ಸ್ವಲ್ಪ ಕೋಟಿಗಟ್ಲೆಗೆ ಹೋಯ್ತು, ಇಲ್ಲೊಬ್ಬ ಕಾರ್ಖಾನೆ ಅವನದು ಎಲ್ಲಿಗೆ ಹೋಗುತ್ತೆ? ಎಕ್ಸಾಕ್ಟ್ಲಿ. ಚಪ್ಪಲಿ ಬಿಚ್ಚಿದ್ದು ಗೊತ್ತಾಗ ಈ ತರ ತುಂಬಾ ಇದೆ ರೆಫರೆನ್ಸ್ಗಳು ಆ ಥರ. ಬಟ್ ಈ ಥರ ಫಿಲಮಲ್ಲಿ ಕ್ಯಾರೆಕ್ಟರ್ಸ್ ಆರ್ ವೆರಿ ಸ್ಟ್ರಾಂಗ್. ನಂದು ಒಂದು ಪೊಲಿಟಿಷಿಯನ್ ಕ್ಯಾರೆಕ್ಟರ್ ಇದೆ, ಸಿಂಪಲ್ ಆಗಿದೆ, ಬಟ್ ಎಷ್ಟೊತ್ತು ಬರ್ತೀವಿ ಏನು ಮಾಡ್ತೀವಿ ತೆರೆಯಲ್ಲಿ ನೋಡಿ ಸಿಂಪಲ್ ಆಗಿ ಚೆನ್ನಾಗಿದೆ. ನಮಗೂ ಖುಷಿ ಕೊಡುತ್ತೆ ಪರ್ಫಾರ್ಮ್ ಮಾಡೋಕ್ಕೆ. ಆ್ಯಂಡ್ ಇಟ್ಸ್ ನಾಟ್ ದಟ್ ಈ ಥರ ಇರಬೇಕು, ಹಿಂಗೆ ಮಾಡಬೇಕು, ಇದನ್ನು ದೇರ್ ವಾಸ್ ಫ್ರೀಡಮ್ ಟು ಎಕ್ಸ್ಪ್ರೆಸ್. ನೀವು ಮಾಡಿ ಓಕೆ ಇದನ್ನ ನೀವು ಯಾವ ಥರ ಹೇಳ್ತೀರಾ, ದಟ್ ಇಸ್ ಜಾಯ್. ಯಾರೇ ಆ್ಯಕ್ಟರ್ಗೆ ಆ ಥರದೊಂದು ಜಾಯ್ ಇರುತ್ತೆ ಮಾಡೋಕ್ಕೆ. ವೆರಿ ಗುಡ್ ದಟ್ ಇಸ್. ಆ್ಯಂಡ್ ನಾವು ಸಿನಿಮಾ ನೋಡಿ ಅದರ್ವೈಸ್ ದ ಟೀಮ್, ಬ್ಯೂಟಿಫುಲ್ ಟೀಮ್. ಇದು ನಾನು 3ನೇ ಫಿಲಮ್ ಇದೇ ಟೀಮ್ ಜೊತೆ ಮಾಡ್ತಿರೋದು. ಗಂಟು ಮೂಟೆಲ್ಲೂ ಇದ್ದೆ ಪ್ರಿನ್ಸಿಪಲ್ ಆಗಿ, ಅಸ್ಮಿನಲ್ಲೂ ಇದ್ದೆ ಬ್ಯಾಡ್ಮಿಂಟನ್ ಆಡ್ಕೊಂಡು, ಇದರಲ್ಲೂ ಇದ್ದೀನಿ ಪೊಲಿಟಿಷಿಯನ್ ಆಗಿ. ನೋಡಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವಿನೋದ್ ರವೀಂದ್ರನ್ ಸರ್. ಸಾರಿ, ನಾನು ನರಸಿಂಹ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಅವನು ಒಂದು ಸೀನಿಯರ್ ಎಡಿಟರು, ಒಂದು ಪೇಪರ್ ನಡೆಸ್ತಾ ಇರ್ತಾನೆ. ಅಂದರೆ ಮೀಡಿಯಾ ನಿಮ್ಮ ಥರ ಅಲ್ಲ, ಒಂದು ಸ್ವಲ್ಪ ಡಿಫ್ರೆಂಟ್, ಒಂದು ಏನೇನೋ ಕಿರಿಕಿರೆಲ್ಲ ಮಾಡ್ತಾ ಇರ್ತಾನೆ. ತುಂಬ ಚಾಲೆಂಜಿಂಗ್ ಆಗಿತ್ತು. ಏನೋ ಡೈಲಾಗ್ ಎಲ್ಲ ತುಂಬ ಕಷ್ಟ ಅನಿಸ್ತು, ಬಟ್ ಚೆನ್ನಾಗಿತ್ತು. ಮೋರೋವರ್ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ನನಗೆ ತುಂಬ ಖುಷಿ ಆಯಿತು. ನನಗೆ ಆ್ಯಕ್ಚುಲಿ ಭರತ್ ನನ್ನ ಫ್ರೆಂಡು, ತುಂಬ ವರ್ಷಗಳಿಂದ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳಬೇಕು. ಬಟ್ ಸಹ ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ನಾನು ಐ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಟಾಕಿಂಗ್ ಟು ದೆಮ್. ಬೇರೆ ಏನೇನೋ ಫಿಲ್ಮು, ಹೆಂಗೆ ಆ್ಯಕ್ಟಿಂಗ್ ಅಂದರೆ ಏನು, ಅದು ಇದು ಏನೇನೋ ವಿಷಯಗಳು ಮಾತಾಡಿ ಲಾಸ್ಟಲ್ಲಿ ಓಕೆ ಇವ್ರ ಜೊತೆ ಚೆನ್ನಾಗಿರುತ್ತೆ ಜರ್ನಿ ಅಂತ ಅನಿಸ್ತು ನನಗೆ. ಹಾಗೆ ಚೆನ್ನಾಗಿತ್ತು. ಎನ್ವೈರ್ಮೆಂಟ್, ಶೂಟಿಂಗ್ ಎನ್ವೈರ್ಮೆಂಟ್ ಎಲ್ಲ ಸೂಪರ್ ಅನಿಸ್ತು ನನಗೆ. ಫಿಲ್ಮ್ ಐ ಫೀಲ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ನಾನಂತೂ ಎಲ್ಲ ಕ್ಯಾಪ್ಟಿವ್ ಆಗಿ ನನ್ಗೆ ಗೊತ್ತಿರೋದನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂತ ಇದ್ದೀನಿ. ಕಟ್ಟಾಕಿ ಕರ್ಕೊಂಡು ಹೋಗ್ಬೇಕು. ನೀವು ಮಾಡಬೇಕು ಅಂತ ನೀವು ಹೆಂಗೂ ಪ್ರಾಮಿಸ್ ಮಾಡಿದ್ದೀರಾ ಸರ್. ಎಷ್ಟರಲ್ಲಿ 5 ಅಲ್ಲ, ಒಂದು ರಿಯಲಿಸ್ಟಿಕ್ ಆಗಿರ್ಬೇಕು. ಸೊ ಒಂದು 4 ಕೊಡ್ತೀನಿ. ಒಂದು ಸ್ವಲ್ಪ ಕ್ರಿಟಿಕಲ್ ಆಗಿರ್ಬೇಕಲ್ಲ ಎಡಿಟರ್ ಆದ್ಮೇಲೆ. ನಾನಾ ಯಾವ್ದು ನಡೆಯುತ್ತೆ, ನೀವು ಹೆಂಗೆ, ನಾನು ಯಾವ ಕಡೆ ಬರ್ಬೇಕು, ನಾವು ಯಾವ ಕಡೆ ಬೇಕಾದ್ರೆ ಸ್ವಿಂಗ್ ಆಗ್ತೀನಿ. ನಾನು ಒಂಥರ ಪಾಲಿಟಿಷಿಯನ್ ತರ ಎಡಿಟರ್ ಸರ್. ಓಕೆ, ಅರ್ಥ ಮಾಡ್ಕೊಂಡು. ರಿಯಲ್ ಲೈಫು ಮತ್ತೆ ಕ್ಯಾರೆಕ್ಟರ್ ಅಲ್ಲಿ ವ್ಯತ್ಯಾಸ ಇಲ್ಲ ಜಾಸ್ತಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸತೀಶ್. ನಮಸ್ಕಾರ. ಈ ಮೂವಿನಲ್ಲಿ ಲೋಕೇಶ ಅಂತ ಒಂದು ರೋಲ್ ಮಾಡಿದ್ದೀನಿ.
ಅದು ಎಲ್ಲರಲ್ಲೂ ಇರ್ತಾನೆ ಲೋಕೇಶ. ಅದು ಕೆಲವರಿಗೆ ವೀಕೆಂಡಲ್ಲಿ ಹೊರಗಡೆ ಬರ್ತಾನೆ, ಕೆಲವರಿಗೆ ಸಾಯಂಕಾಲ ಅಂತ ಅವರು ಮೂವಿ ಶೂಟಿಂಗ್ ತುಂಬಾ ಚೆನ್ನಾಗಿತ್ತು, ಎಲ್ಲ ಮಜಾ ಮಾಡ್ಕೊಂಡೇ ಮಾಡಿದ್ವಿ. ಸಹದೇವ್ ಫುಲ್ ಫ್ರೀ ಆಗಿಬಿಟ್ಟಿದ್ರು, ನಮ್ಮನ್ನ ತುಂಬಾ ಫ್ರೀ ಆಗಿಬಿಟ್ಟಿತ್ತು, ಚೆನ್ನಾಗಿತ್ತು. ಫ್ರೀಯಾಗಿ ಬಿಡಬೇಕಾಗಿತ್ತಲ್ಲ ಈ ಶೂಟಿಂಗ್ ಎಲ್ಲ ಹೊರಗೆ ಬಂದು ಥ್ಯಾಂಕ್ ಯು. ಒರಿಜಿನಲ್ ಆಗಿದೆ, ಎಲ್ಲರೂ ಫ್ರೀ ಆಗಿ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಇಂಪ್ರೊವೈಸೇಷನ್ ಅಂತ ಹೇಳ್ತಾರೆ. ಫ್ರೀ ಆಗಿ ಬಿಟ್ಟಿನ ಅಂದ್ರೆ ಕ್ಯಾಮ್ರಾ ಇಲ್ದಾರ ಫ್ರೀ ಆಗಿ ಬಿಟ್ಬಿಟ್ಟಿಲ್ಲ. ಲೈಕ್ ಅದ್ರ ಬಗ್ಗೆ ಇಟ್ ಇಸ್ ಅ ವೆರಿ ಫೋಕಸ್ಡ್, ಎಕ್ಸ್ಟ್ರೀಮ್ಲಿ ಸ್ಪೆಸಿಫಿಕ್ ವೇ ಆಫ್ ವರ್ಕಿಂಗ್. ಅದರಲ್ಲಿ ರಿಹರ್ಸಲ್ಸ್ ನಾವು ಮಿನಿಮಮ್ 1 month ರಿಹರ್ಸಲ್ಸ್ ಮಾಡ್ತೀವಿ. ರಿಹರ್ಸಲ್ಸ್ ಇಂದ ಬಿಯಾಂಡ್ ದ ಪೇಜ್ ಅಂತ ಹೇಳ್ತಾರೆ, ಲೈನ್ಸ್ ಇರುತ್ತೆ, ಅದು ಲೈನ್ಸ್ ಹೇಳಬೇಕು, ಬಟ್ ಹೌ ಡು ಯು ಸೇ ಇಟ್, ಅದಕ್ಕೆ ಒಂದು 100 ಡಿಫ್ರೆಂಟ್ ವರ್ಷನ್ಸ್ ಇರ್ತವೆ. ಅದನ್ನ ಎಕ್ಸ್ಪ್ಲೋರ್ ಮಾಡಿ ನಾವು ಅದಕ್ಕೆ ಫ್ರೀ ಆಗಿದೆ ಅಂತ ಅನಿಸ್ತಾ ಇದೆ ಇವ್ರಿಗೆ. ಬಟ್ ದೇ ಹವ್ ವರ್ಕ್ಡ್ ವಿತ್ ಇನ್ ಅ ವೆರಿ ಸ್ಪೆಸಿಫಿಕ್ ಸ್ಟ್ರಕ್ಚರ್. ಅದು ಫ್ರೀ ಆಗಿದೆ ಯಾಕೆ ಅನ್ಸುತ್ತಂದ್ರೆ, ಸುಮಾರು ಸತಿ ಡೈರೆಕ್ಟರ್ಗಳು ಹಿಂಗೆ ಬೇಕು ಹಿಂಗೆ ಮಾಡುವಂತ ಒಂದೊಂದ್ಸತಿ ಆಕ್ಟಿಂಗ್ ಮಾಡಿ ತೋರಿಸ್ಬಿಡ್ತಾರೆ. ಅದು ಈ ಸಿನಿಮಾದಲ್ಲಿ ಆಗಿಲ್ಲ. ಅವರು ಆ ಪಾತ್ರಗಳನ್ನ ಜೀವಿಸಿದ್ದಾರೆ, ದೇ ಲಿವ್ಡ್ ಇಟ್. ಸೊ ಅದು ದಟ್ ಇಸ್ ವಾಟ್ ಐ ಥಿಂಕ್ ದೇ ಮೀನ್ ಬೈ ಫ್ರೀ ಆಗಿಬಿಟ್ಟಿದ್ದಾರೆ ಅಂತ. ಜಸ್ಟ್ ಕ್ಲಾರಿಫಿಕೇಶನ್. ಥ್ಯಾಂಕ್ ಯು ಸೋ ಮಚ್. ದೀಪ್ತಿ ಅವರೇ, ಜರ್ನಲಿಸ್ಟ್ ಆಗಿ ನಿಮ್ಮ ಎಡಿಟರ್ ಏನಾದರೂ ನಿಮ್ಮ ಪ್ರೆಷರ್ ಹಾಕಿದ್ರೆ ನಿಮ್ಮ ಅನುಭವ? ನಮಸ್ಕಾರ, ನಾನು ದೀಪ್ತಿ ನಾಗೇಂದ್ರ. ನಾನು ಇವ್ರ ಕಂಪ್ನಿ ಕೆಲಸ ಮಾಡ್ತಿಲ್ಲ, ನಂದು ವಿಜುವಲ್ ಮೀಡಿಯಾ. ನಾನು ನಿಮ್ಮ ಪಾತ್ರ ಮಾಡ್ತಾ ಇದ್ದೀನಿ. ಒಂದು ಮೈಕು ಕ್ಯಾಮ್ರಾ ಮ್ಯಾನ್ ಜೊತೆಗೆ ಎಲ್ಲ ಕಡೆ ಹೋಗಿ ಏನ್ ನಡೀತಿದೆ ಅದನ್ನೆಲ್ಲ ಒಂದು ಬಿಟ್ಸ್ ತಗೊಳ್ಳೋ ಅಂತ ಪಾತ್ರ. ಇವಾಗ ಜಸ್ಟ್ ಗ್ರಾಜುಯೇಟ್ ಆಗ್ಬಿಟ್ಟು ಉತ್ಸಾಹ ಇರುತ್ತಲ್ಲ ಜರ್ನಲಿಸಮ್ ಮಾಡಬೇಕು ಅಂತ, ಆ ಥರದ್ದೊಂದು ಪಾತ್ರ. ಇವರಲ್ಲಿ ತುಂಬಾ ಜನ ಇದ್ದಾರೆ. ಯಾರಾದ್ರೂ ಈಗ ತಾನೇ ಸಡನ್ ಆಗಿ ಈಗ ತಾನೇ ಶುರು ಮಾಡಿರೋದು? ಹಾ, ನೀವ್ ಹಂಗಿದ್ದೆ. ಅದೇ ಪಾತ್ರ ಮಾಡ್ತಿರೋದು ನಾನು. ಸಹದೇವ್ ಅವರು ಹೇಳ್ದಂಗೆ ನಾನು ರಂಗಭೂಮಿ ಕಲಾವಿದೆ. ಈ ಥರದ್ದು ಒಂದು ತಂಡ, ಎಲ್ಲರೂ ರಂಗಭೂಮಿಯಿಂದ ಬಂದಿರೋರ ಜೊತೆಗೆ ನಟನೆ ಒಂದು ಸಿನಿಮಾ ಮಾಡೋದು ಒಂದು ಖುಷಿ. ಸಹದೇವ್ ಅವರು ಇಂಪ್ರೊವೈಸೇಷನ್ ಥಿಯೇಟರ್ ಅಂತ ಏನು ಹೇಳಿದ್ರು, ಅದೇ ಇದನ್ನ ಸಿನಿಮಾಗೆ ಹೇಗೆ ತೊಗೊಂಡು ಬರೋದು ಅನ್ನೋದು ನನಗೆ ಒಳ್ಳೆ ಹೊಸ ಪ್ರಾಸೆಸ್. ಜೊತೆಗೆ ಮೊನ್ನೆ ಸ್ಕ್ರೀನಿಂಗ್ ಇತ್ತು ನಮ್ಮದು ಕಾಸ್ಟ್ ಆ್ಯಂಡ್ ಕ್ರೂ ಸ್ಕ್ರೀನಿಂಗ್. ಅವಾಗಲೇ ನೋಡಿದ್ದು ಹೇಗಿದೆ ಮೂವಿ, ಏನು ಬಂದಿದೆ ಅಂತ. ಸೊ ಪ್ರತಿಯೊಂದು ಸೀನು, ಪ್ರತಿಯೊಂದು ಡೈಲಾಗು ಅವ್ರು ಹೇಳ್ದಂಗೆ ಒಂದು 6 ರೀತಿ ಮಾಡ್ಬೋದು, 100 ರೀತಿ ಮಾಡ್ಬೋದು. ಒಂದು ಅಷ್ಟು ರೀತಿಯಲ್ಲಿ ಮಾಡಿಸ್ಬಿಟ್ಟು ಯಾವ್ದು ಎಡಿಟೇಬಲ್ ಹೋಗಿದೆ, ಯಾವ್ದು ಎಡಿಟ್ ಆಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ. ಆಕ್ಟರ್ಸ್ ಆಗಿ ನಮಗೂ ಬರೀ ಕೆಂಡಾ ಬಾಯ್ಸ್ ಅಂತ ಹ್ಯಾಶ್ಟ್ಯಾಗ್ ಆಗಿದೆ. ಇಲ್ಲ ಹೆಣ್ಮಕ್ಳು ಇದ್ದಾರೆ, ನಾನು ಇದ್ದೀನಿ. ಸೊ ಯಾ, ಟೆಸ್ಟೋಸ್ಟಿರೋನ್ ಸ್ಟ್ರಾಂಗ್ ಫಿಲ್ಮ್. ಬಟ್ ನಂದು ಒಂದು ಒಳ್ಳೆ ವಿಭಿನ್ನ ಪಾತ್ರ. ಹೀರೋಯಿನ್ ಅಲ್ಲ, ಎಲ್ಲ ಪಾತ್ರವನ್ನ ನಟಿಸಿದ್ದಾರೆ. ಸೊ ನೋ ಜೆಂಡರ್ ರೈಟ್ ಅಂತ ಮಾಡ್ತಾರೆ. ಏನೇನಾದ್ರು ಪ್ರಶ್ನೆ ಇದೆ ಸರ್? ಪರ್ಟಿಕ್ಯುಲರ್ ಈ ಕೆಂಡ ಹೆಸರು ಅದನ್ನೇ ಇದು ಮಾಡಿ ಇದನ್ನ ಕಥೆಗೆ ಸರ್, ಕೆಂಡ ಹೊರಗಡೆ ಬೂದಿ ಮುಚ್ಚಿರುತ್ತೆ, ಒಳಗಡೆ ಬೆಂಕಿ ಇರುತ್ತೆ. ಹೊರಗಡೆಯಿಂದ ನಮಗೆ ಬಿಸಿ ಇದೆಯೋ ಗೊತ್ತಿಲ್ಲ, ಎತ್ಕೋತೀವಿ. ಎತ್ಕೊಂಡ್ಮೇಲೆ ಅದಕ್ಕೇನಾದ್ರು ತಾಕಿದ್ರೆ ಅದು ಬೆಂಕಿ ಹತ್ಕೊಳತ್ತೆ. ಕರೆಕ್ಟಾ? ಎಲ್ಲರೊಳಗೂ ಕೆಂಡ ಇರುತ್ತೆ. ನಮ್ಮೆಲ್ರಿಗೂ ಪ್ರಪಂಚ ಚೇಂಜ್ ಮಾಡಬೇಕು ಅನ್ನೋ ಕೆಂಡ ಇರುತ್ತೆ. ನಮ್ಮೆಲ್ಲರಲ್ಲೂ ಇನ್ನೇನೋ ಸಾಧಿಸ್ಬಿಡ್ತೀವಿ ಅನ್ನೋ ಕೆಂಡ ಇರುತ್ತೆ. ನಿಜ ಹೇಳ್ತೀವಿ, ಟ್ರಾಫಿಕಲ್ಲಿ ಅವನು ತಪ್ಪು ಮಾಡ್ದ ಅನ್ನೋ ಕೆಂಡ ಒಳಗಡೆ ಎಲ್ಲರಲ್ಲೂ ಇರುತ್ತೆ. ಆ ಕೆಂಡ ಅದು ಪರಿಸ್ಥಿತಿಯಿಂದ ಹೆಂಗೆ ಇಗ್ನೈಟ್ ಆಗುತ್ತೆ. ಸರ್, ಮತ್ತೆ ಬೂದಿ ಮುಚ್ಚಿರೋ ಕೆಂಡ ಅನ್ನೋ ಆಡ್ಮಾತಿಂದ ತಗೊಂಡಿರೋದು ರಿಲೀಸ್ಗೆ ಮುಂಚೆ. ಪರವಾಗಿಲ್ಲಲ್ಲ, ಒಳ್ಳೆಯದಲ್ಲ. ರಿಲೀಸಿಂಗ್ ಮುಂಚೆ ತೋರಿಸ್ತೀವಿ ಸರ್.
ಸೊ ಥ್ಯಾಂಕ್ ಯು ನಿಮ್ಮೆಲ್ಲರೂ ಥ್ಯಾಂಕ್ ಯು ನಿಮ್ಮೆಲ್ಲರ ಸರ್ ಹೋಗೋ ಮುಂಚೆ ಇನ್ನೊಂದ್ಸತಿ ಟ್ರೇಲರ್ ನೋಡ್ಕೊಂಡು ಹೋಗಿ ಪ್ಲೀಸ್. ಗ್ರೂಪ್ ಫೋಟೋ ಮತ್ತೆ ಇನ್ನೊಂದ್ಸತಿ ಟ್ರೇಲರ್ ಇದ್ದ ತಕ್ಷಣ ಸ್ಟ್ಯಾಂಡಿ ತೆಗೆಯೋಣ. ಥ್ಯಾಂಕ್ ಯು ನಿಮ್ಮೆಲ್ಲರ ಟೈಮ್ಗೆ, ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ, ಉತ್ಸಾಹಕ್ಕೆ. ಹಾಂ ಅದು ಅವ್ರ ಚೆನ್ನಾಗಿದೆ. ನಾನು ಸತಿ ನೋಡಿದ್ದೀನಿ ಸಿನಿಮಾ, ಕರೆಕ್ಟ್. ಬಟ್ ಮೇನ್ ಅದೇ ಅಲ್ವಾ, ಲಾಗ್ ಲೈನ್ ಅಷ್ಟೇ, ಅದು ತಪ್ಪೇನು ಇಲ್ಲ. ಅವ್ರೇನು ಅದನ್ನ ಕೀಳಾಗೇನು ಹೇಳಿಲ್ಲ. ಐ ಥಿಂಕ್ ಅವ್ರಿಗೂ ಸಖತ್ ಇಷ್ಟ ಆ ಮೂವಿ. ಒಳ್ಳೆ ಸ್ಟೋರಿ ಮಹೇಶ್ ಅಂತೆ ಪ್ರತಿಕಾರ ಅಂತ ಒಳ್ಳೆ ಸ್ಟೋರಿ. ಸಿಂಪಲ್ ಆಗಿ ಒಂದು ಚಪ್ಪಲಿ ಬಿಚ್ಚಿರೋದನ್ನ ಎಷ್ಟು ಬ್ಯೂಟಿಫುಲ್ ಅವೆಲ್ಲ ಅಪ್ರಿಶಿಯೇಟ್ ಮಾಡ್ತೀವಿ. ಅದೇ ತರ ಇಲ್ಲೂ ನೆಗೆಟಿವಿಟಿ ಇಲ್ಲ ಸರ್, ನೆಗೆಟಿವ್ ಆಗಿ ಏನು ಹೇಳಿಲ್ಲ. ಇಷ್ಟ ಆಗಿರೋ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನೂ ಇಲ್ಲ ಸ್ಟೋರಿ. ಅದು ಅಂಗಡಿಲಿ ಯಾರೋ ಬಂದು ಚಪ್ಪಲಿ ಬಿಚ್ತಾರೆ, ವಾಪಸ್ ಹೊಡೆಯೋರ್ಗೂ ಹಾಕೊಡಲ್ಲ ಚಪ್ಪಲಿ. ಅಷ್ಟೇ ಹೇಳೋದು. ಅವ್ನು ದುಬೈ ಹೊಟ್ಟೋಗ್ತಾನೆ, ಅವ್ನು ದುಬೈಯಿಂದ ವಾಪಸ್ ಬರುತ್ತೆ, ಅವ್ನು ಚಪ್ಪಲಿ ಹಾಕೊಳ್ಳೋದು, ಹಂಗಿಸ್ತಾ ಇರ್ತಾರೆ. ಅಷ್ಟೇ ಸ್ಟೋರಿ. ಚೆನ್ನಾಗಿ ತೆಗ್ದಿರೋ ಎಷ್ಟೋ ಫಿಲ್ಮ್ಗಳು ಚೆನ್ನಾಗಿದೆ. ತಪ್ಪೇನಿಲ್ಲ ಸರ್, ನಾವು ಅಪ್ರಿಶಿಯೇಟ್ ಮಾಡಿದ್ದ ಅವ್ರು. ನಾ ಸಖತ್ ಇಷ್ಟ ನನ್ನ ಮಲಯಾಳಂ ಸಿನಿಮಾ. ಸೊ ಐ ಡೋಂಟ್ ಥಿಂಕ್ ದರ್ ಇಸ್ ಎನಿಥಿಂಗ್. ಪೃಥ್ವಿ ಸರ್, ನೀವೊಬ್ರು ಒಳ್ಳೆ ಪ್ರೊಡ್ಯೂಸರ್. ನನಗೆ ಮತ್ತೆ ಥ್ಯಾಂಕ್ ಯು ಸೊ ಮಚ್. ಒಂದು ಗ್ರೂಪ್ ಫೋಟೋಗೆ ನಿಂತ್ಕೊಳ್ಳಿ ಮೇಡಮ್. ಎದ್ದೇಳಿ, ಸ್ವಲ್ಪ ಹತ್ರ ಬನ್ನಿ, ಮನೆ ಹತ್ರ ಬರಲ್ಲ ಮೇಡಮ್. ಹತ್ರ ಬನ್ನಿ, ನೋಡಿ ನೋಡಿ, ಮನೆ ಹತ್ರ ಬನ್ನಿ ಸರ್. ಎರಡು ಸರ್ ಎಲ್ಲ ನಿಂತ್ಕೊಂಡಿದ್ರಲ್ಲ, ಅದೇ ಸಾಕು. ಸರಿ, ನಮ್ಮ ಟ್ರೈಲರ್ ರೆಡಿ ಮಾಡಿ ಇಟ್ಟಿದ್ದೀವಿ. ನಾನಿದ್ದೀನಿ ಮನೆ ಹತ್ರ ಬರಲ್ಲ. ಹಲೋ ಹಲೋ ಮೇಡಮ್ ಮೇಡಮ್, ಮನೆ ಹತ್ರ ಬಂದಿಲ್ಲ. ಕಾಫಿ ಬೇಕಾ? ಓಕೆ ಓಕೆ ಓಕೆ. ಎರಡು ಸಂಡಿ. ಹಲೋ ಮೇಡಮ್. ರೂಪಾ ಮೇಡಮ್ ಇಲ್ಲಿ ನೋಡಿ. ರೆಡಿ. ಮೊಬೈಲ್ ಯಾರು ಕೆಳಗಡೆ? ಕ್ಯಾಮ್ರಾ ಇವನೇ. ಗುರು ಅಣ್ಣ, ಗುರು ಯಾಕೆ ಮಾತು ಮೊಬೈಲ್ ಆಗೋದಿಲ್ಲ.